ಕಂಡ್ರು ನಾವು ಅದನ್ನ ಸ್ವೀಕರಿಸಬೇಕು ಅಂತ. ನಾನು ಇದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ನಮ್ಮ ನೆರೆಹೊರೆಯ ರಾಷ್ಟ್ರ ಆದ ಚೀನಾದಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಇದೆ ಅಂತ ನಮ್ಗೆ ಎಲ್ರಿಗೂ ಗೊತ್ತಿದೆ. ಅಲ್ಲಿ ಹೇಗಂದ್ರೆ ಸರ್ಕಾರಕ್ಕಿಂತ ಯಾವುದೇ ವ್ಯಕ್ತಿ ಹೆಚ್ಚಿನ ಆಸ್ತಿ ಅಥವಾ ಹೆಚ್ಚಿನ ಗಳಿಕೆ ಹೊಂದಿದ್ರೆ ಆ ವ್ಯಕ್ತಿಯ ಆಸ್ತಿಯನ್ನ ಕುಟ್ಕೊಂಡು ಮಾಡ್ಕೊಳ್ತಾರೆ. ಇದೇ ರೀತಿಯಾದ ಕಾನೂನು ಅಥವಾ ಯಾವುದಾದ್ರೂ ಒಂದು ತರಹದ ವ್ಯವಸ್ಥೆ ನಮ್ಮ ದೇಶದಲ್ಲೂ ಬರಬೇಕು, ನಮ್ಮ ರಾಜ್ಯದಲ್ಲೂ ಬರಬೇಕು. ಆಗ ಬರೀ ರಾಜಕಾರಣಿಗಳು ದರೋಡೆಕೋರರಾಗಲ್ಲ, ಬರೀ ಜನರ ದುಡ್ಡನ್ನು ಅವರು ದೋಚ್ಕೊಂಡು ಹೋಗಲ್ಲ, ಅದರ ಬದಲಾಗಿ ಸಮಾಜಕ್ಕೂ ಒಂದು ಒಳ್ಳೆಯದನ್ನ ಮಾಡ್ತಾರೆ. ಅವಾಗ ಸಮಾಜವೂ ಉದ್ಧಾರ ಆದಂಗಾಗುತ್ತೆ, ಬಡವರ ಕಲ್ಯಾಣ ಕೂಡ ಆಗುತ್ತೆ ಅಂತ ಹೇಳ್ತೀವಿ ಸರ್. ಧನ್ಯವಾದ. ನಮಸ್ಕಾರ. ಚುನಾವಣಾ ಸುಧಾರಣೆ ಅಂತ ವಿಚಾರ ಬಂದಾಗ ನಾವು ಮತದಾನ ಜಾಗೃತಿ ಕಾರ್ಯಕ್ರಮಗಳನ್ನ ಇತ್ತೀಚೆಗೆ ಹಮ್ಮಿಕೊಳ್ತಾ ಇದ್ದೀವಿ. ಎಲ್ಲ ಕಡೆ ಮತದಾನ ಜಾಗೃತಿಯಲ್ಲಿ ಹೇಳ್ತೀವಿ, ಮತದಾನ ಮಾಡಬೇಕು ಅಂತಷ್ಟೇ ಹೇಳ್ತೀವಿ. ಇನ್ನು ಮುಂದೆ ನಾವು ನೋಡೋ ಹಾಗೆ ನಾವು ಯೋಚನೆ ಮಾಡಬೇಕು, ಜನರೇ ಇನ್ನು ಮುಂದೆ ಭ್ರಷ್ಟಾಚಾರವನ್ನ ಹೇಗೆ ತಡಿಬಹುದು ಅಂತ ಯೋಚನೆ ಮಾಡಿದಾಗ ನೋಟಾ ಅನ್ನುವಂಥ ಆಪ್ಷನ್ ಕೂಡ ನಮ್ಗೆ ಕೊಟ್ಟಿರ್ತಾರೆ. ಅಲ್ಲಿ ನಾವು ಬರೀ ಚುನಾವಣೆಯಲ್ಲಿ ಇಂಥದ್ದೇ ಪಕ್ಷಕ್ಕೆ ಮತ ಹಾಕಿ ಅದು ನಿಮ್ಮ ಓಟನ್ನ ಚಲಾಯಿಸಿ ಅನ್ನೋ ಬದಲು ನೋಟಾದ ಪ್ರಯೋಗವನ್ನು ಕೂಡ ಹೆಚ್ಚಿನ ರೀತಿಯಲ್ಲಿ ಮಾಡುವಂತೆ ಜನರನ್ನ ಪ್ರೇರೇಪಿಸುವುದು ಒಳ್ಳೆಯದು ಅನ್ನೋ ನನ್ನ ಅಭಿಪ್ರಾಯ. ಸರ್, ಎಲೆಕ್ಷನ್ ಅಲ್ಲಿ ನೋಟಾ ಈಗಾಗಲೇ ಇದೆ ಅಲ್ವಾ, ಹೊಸದೇಂತ ಇರೋದಲ್ಲ, ಹೊಸ ಸುಧಾರಣೆ ಅಂತ ಸ್ವಲ್ಪ ಸರ್. ನೋಟಾಗಿ ಈಗ ನೋಟಾಗಿ ಯಾವುದೇ ವ್ಯಾಲ್ಯೂ ಇಲ್ಲ. ಸುಮ್ಮನೆ ನೋಟ್ ಹಾಕಿದ್ರು ಕೂಡ ಪರ್ಸೆಂಟೇಜ್ ರೆಕಾರ್ಡ್ ಆಗ್ತದೆ. ಅದಕ್ಕಿಂತ ಎಲೆಕ್ಷನ್ ಕಮಿಷನ್ ಅವರು ಒಂದು ಫಾರ್ ಎಕ್ಸಾಂಪಲ್ ಒಂದು ಕ್ಷೇತ್ರದಲ್ಲಿ 40% ನೋಟಾಗಿದ್ದರೆ ಅಲ್ಲಿರುವ ಎಲ್ಲ ವಿಧಾಯಕರನ್ನು ಕೂಡ ಡಿಸ್ಕ್ವಾಲಿಫೈ ಮಾಡಿ ಪುನಃ ಬೈ ಎಲೆಕ್ಷನಲ್ಲಿ ಸಪರೇಟ್ ಕ್ಯಾಂಡಿಡೇಟ್ಸ್ ನಿಲ್ಲಿಸಬೇಕು ಅಂತ ಹೇಳಿದ್ರು ಮಾಡಿ. ಸೊ ಇಟ್ ಇಸ್ ಆಗ ಜನರಿಗೆ ಅಕಸ್ಮಾತ್ ಯಾರು ಕ್ಯಾಂಡಿಡೇಟ್ ಇಷ್ಟ ಇರುತ್ತೆ ಒಂದು ಹೋಪ್ ಇರ್ತದೆ, ನೋಟಾ ಕೊಟ್ಟರೆ ಅಟ್ಲೀಸ್ಟ್ ಕ್ಯಾಂಡಿಡೇಟ್ ಚೇಂಜ್ ಆಗೋ ಚಾನ್ಸ್. 40% ಹೇಗೆ ಕ್ರೈಟೀರಿಯಾ? ಹೌ ಯು ಫಿಕ್ಸ್ 40%? ನೋ ಬೇಸ್ಡ್ ಆನ್ ದ ಎಷ್ಟು ವೋಟ್ ಬಿದ್ದಿದೆ ಅದರಲ್ಲಿ 40%. Is it a majority? No, but still at least it's a sign that people are not accept. ಈಗ 40% ಇಲ್ಲಿ ಬಿದ್ದಿದೆ, ಉಳಿದ 60% ಅಲ್ಲಿ ಮೇಬಿ ಒಂದು 3-4 ಪಾರ್ಟಿ ಇದ್ರೆ 30% 20% ಆಗಿರ್ಬೋದು. ಅಲ್ಲ, ನೋಟಾ ವಿತ್ ಪರ್ಸೆಂಟೇಜ್. ಓಕೆ, ನೆಕ್ಸ್ಟ್ 19. ಸರ್, ಎಲೆಕ್ಷನ್ ಅಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆ ಅದು ಜಾರಿಗೆ ಬಂದರೂ ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಿಲ್ಲ. ಸೊ ಅದನ್ನ ಇನ್ನೂ ನಿಯಮಗಳನ್ನ ತಿದ್ದುಪಡಿ ಮಾಡಿ ಅಂದ್ರೆ ಪಕ್ಷಾಂತರ ನಿಷೇಧ ಅನ್ನೋ ಕಾಯ್ದೆ ಜಾರಿ ತರಬೇಕಂತ ಕೇಳ್ಕೊತೀನಿ ಸರ್. ಆಮೇಲೆ ಈಗ ಒಂದ್ಸಲ ಆಯ್ಕೆ ಆದವರು ಮತ್ತೆ ಪುನಃ ಆಯ್ಕೆ ಆಗಿ ಕಾನೂನು ಮಾಡಬೇಕು. ಎಕ್ಸಾಂಪಲ್, ಈಗ US ನೋಡಿ ಒಬ್ಬ ಪ್ರೆಸಿಡೆಂಟ್ 2 ಟರ್ಮ್ಸ್ ಒಂದ್ಸಲ ಎಲೆಕ್ಟ್ ಇದೆ 4 years, ಇನ್ನೊಂದ್ಸಲ ಅವರು ಆಯ್ಕೆ ಆಗ್ಬೋದು, ಮತ್ತು 3rd ಟೈಮ್ ಅವರಿಗೆ ಆಪ್ಷನ್ ಇಲ್ಲ. ಸೊ ಆ ಥರ ನಮ್ಮ ಇಂಡಿಯಾದಲ್ಲೂ ರೂಲ್ಸ್ ತಂದರೆ ಹೊಸ ಪೀಳಿಗೆಗೆ ಅವಕಾಶ ಕೊಟ್ಟಂಗೆ ಆಗುತ್ತೆ. ಅವ್ರಿಗೂ ಪಾರ್ಲಿಮೆಂಟ್ ಆಮೇಲೆ ಲಾ ಬಗ್ಗೆ ಅವ್ರಿಗೂ ನಾಲೆಡ್ಜ್ ಸಿಗುತ್ತೆ. ಆಮೇಲೆ ಬಡ ವಿದ್ಯಾರ್ಥಿಗಳಾಗಿ ಅಂದರೆ ಬಡತನದಿಂದ ಬಂದಂಥವ್ರಿಗೂ ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ. ಸೊ ಹಾಗಾಗಿ ಒಬ್ಬರೇ ಒಂದೇ ಅಧಿಕಾರದಲ್ಲಿ ಮುಂದುವರಿತಿದ್ರೆ ಅದು ನಿರಂಕುಶತ್ವ ಅಂತ ಆಗುತ್ತೆ. ಹಾಗಾಗಿ ನಮ್ಮ ಒಂದು ಚುನಾವಣೆಯಲ್ಲೂ ಈ ಥರ ಬದಲಾವಣೆ ತರಬೇಕಂತ ಇಷ್ಟಪಡ್ತೀನಿ. ಸರ್, ಒಬ್ಬರಿಗೆ 2 ಸಲ ಅಧಿಕಾರವನ್ನು ಕೊಡಬಾರ್ದು. ಯಾಕಂತ ಹೇಳಿದರೆ ಪವರ್ ಮಿಸ್ಯೂಸ್ ಆಗುವಂಥ ಚಾನ್ಸಸ್ ತುಂಬ ಇದೆ. ಇನ್ನೊಂದೇನಂತ ಹೇಳಿದರೆ ಚುನಾವಣೆಗೆ ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಜಾಸ್ತಿ ಮಾಡಿದರೆ, ಈಗ ಬೇರೆ ಇದರಲ್ಲೆಲ್ಲ ಯಾವ ರೀತಿ ಏನು ಪರಿಸರ ಸಂರಕ್ಷಣೆಯ ಬಗ್ಗೆ ಏನು ಜಾಗೃತಿ ಮೂಡಿಸ್ತಿದ್ದೇವ, ಸ್ವಚ್ಛ ಭಾರತ ಆ ರೀತಿ, ಅದೇ ರೀತಿ ಚುನಾವಣೆಗೂ ಕೂಡ ಜಾಸ್ತಿ ಒಂದು ಜಾಗೃತಿಯನ್ನು ಮೂಡಿಸುವಂಥ ಕೆಲಸ ಮಾಡಿದರೆ ಒಳ್ಳೆಯದು. ಅದೇ ರೀತಿ EVM ಮಿಷಿನ್, ಈಗ ಬ್ಯಾಲೆಟ್ ಸಿಸ್ಟಮ್ ಹೋಗಿ EVM ಮಿಷಿನ್ ಆಗಿದೆ. ಸೊ ಏಜ್ ಆದವರಿಗೆ ಅದನ್ನು ಮೂವ್ ಮಾಡ್ಲಿಕ್ಕೆ ಪ್ರೆಸ್ ಮಾಡ್ಲಿಕ್ಕೆಲ್ಲ ಗೊತ್ತಿರದೇ ಇರಬಹುದು. ಆ ಟೈಮಲ್ಲಿ ಏನಂತ ಹೇಳಿದ್ರೆ ಅದರ ಬಗ್ಗೆ ಕೂಡ ಅಂದ್ರೆ ಬೇರೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಆಗ ಅವರಿಗೆ ಅದರ ಬಗ್ಗೆ ಕ್ಲಿಯರ್ ಆಗಿ ಮಾಹಿತಿಯನ್ನು ಕೊಟ್ಟರೆ ಹೆಲ್ಪ್ ಆಗ್ಬೋದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಸರ್. ನನ್ನ ಒಂದು ಪ್ರಶ್ನೆ ಏನಂದರೆ, ನಮ್ಮ ಫ್ರೆಂಡ್ಸ್ ಹೇಳಿದ್ರು ಪೊಲಿಟಿಷಿಯನ್ಗೆ ಎಜುಕೇಷನ್ ಇಂಪಾರ್ಟೆಂಟ್ ಅಂತ. ಅದೇ ಥರ ಎಜುಕೇಷನ್ ಜೊತೆಗೆ ಸರ್, ಇವಾಗ
ಒಬ್ಬ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಅವ್ರ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯ್ನ ತಗೊಂಡ್ರೆ ಅವ್ರು ಸರ್ಟನ್ ಏಜ್ ಬಂದಾಗ ರಿಟೈರ್ಮೆಂಟ್ ಅಂತ ಇದೆ ಸರ್. ಈ ಸಿಸ್ಟಮು ಪಾಲಿಟಿಕ್ಸಲ್ಲಿ ಯಾಕಿಲ್ಲ? ಪ್ರಶ್ನೆ ಕೇಳಬೇಡಿ, ಸುಧಾರಣೆ ಈ ಸಿಸ್ಟಮ್ನ ತರಬೇಕು. ಈ ಸಿಸ್ಟಮ್ನ ಚುನಾವಣಾ ಆಯೋಗ ತರೋದ್ರಿಂದ ಯಂಗ್ಸ್ಟರ್ಗೆ ಅವಕಾಶ ಜಾಸ್ತಿ ಸಿಗುತ್ತೆ ಸರ್. ಇವಾಗ ಪ್ರೆಸೆಂಟ್ ನೋಡ್ದಂಗೆ ನಮ್ಮ ಸ್ಟೇಟಲ್ಲಿ ಅಲ್ಲ, ಅದರ್ ಸ್ಟೇಟಲ್ಲಿ ನೋಡಿದ್ರು ವಯಸ್ಸಾಗಿರೋರು ಜಾಸ್ತಿ ಇರ್ತಾರೆ ಸರ್. ಇದರಿಂದ ಯಂಗ್ಸ್ಟರ್ಗೆ ಅವಕಾಶ ಸಿಗ್ತಾ ಇಲ್ಲ. ಈ ಚುನಾವಣಾ ಆಯೋಗ ಈ ಒಂದು ನೀತಿನ ಜಾರಿಗೆ ತರೋದ್ರಿಂದ ಯಂಗ್ಸ್ಟರ್ಸ್ ಜಾಸ್ತಿ ಇರ್ತಾರೆ, ಪೊಲಿಟಿಕಲ್ಗೆ ಗ್ರೇಟ್ ಪವರ್ ಬರುತ್ತೆ ಅಂತ ಹೇಳಿ ಇಷ್ಟಪಡ್ತೀನಿ ಸರ್. ನೆಕ್ಸ್ಟ್ ಆ ಕಡೆ ಒಂದು ಸೀರಿಯಲ್ ಸರ್, ಈಗ ಚುನಾವಣೆಗೆ ನಾಮಿನೇಷನ್ ಫೈಲ್ ಮಾಡಬೇಕಾದ್ರೆ ಹೆಚ್ಚಿನ ಪೊಲಿಟಿಷಿಯನ್ಸ್ ಏನು ಮಾಡ್ತಾರೆ ಅಂದರೆ ಅವರ ಜಾತಿಯ ಹೆಸರನ್ನು ಮೆನ್ಷನ್ ಮಾಡ್ತಾರೆ. ಅದರಿಂದ ನಂತರ ಅವ್ರಿಗೆ ಏನಾಗ್ತದೆ ಅಂದರೆ ಅವರ ಜಾತಿಯ ಅಭಿವೃದ್ಧಿಗೆ ಅವರು ಫೋಕಸ್ ಮಾಡಿಕೊಂಡು ಹೋಗ್ತಾರೆ. ಈಗ ಕೇಳ್ಬೋದು, ನಮಗೆ ಮೀಸಲಾತಿ ಇಷ್ಟು ಬೇಕು, ಅದರ ಬಗ್ಗೆ ಒಬ್ಬ ಪರ್ಟಿಕ್ಯುಲರ್ ಆಗಿ ಒಬ್ಬೊಬ್ಬರು ಪೊಲಿಟಿಷಿಯನ್ ಅದರ ಬಗ್ಗೆನೇ ವಾದ ಮಾಡಿಕೊಂಡು ಹೋಗ್ತಾರೆ, ನಮಗೆ ಮೀಸಲಾತಿ ಬೇಕು ಅನ್ನೋ ವಿಚಾರವಾಗಿ ಆ ಜಾತಿಗೆ. ಅದಕ್ಕೆ ನಾನು ಹೇಳುದೇನಂದ್ರೆ, ಈ ಜಾತಿ ವಿಚಾರ ಈಗ ಚುನಾವಣೆ ಕಣಕ್ಕೆ ಇಳಿಬೇಕಾದ್ರೆ ಈ ಜಾತಿಯ ವಿಚಾರವನ್ನು ಹಿಂದಿಗಿಟ್ಟು ತಾನು ಎಲ್ಲರ ಅಂದ್ರೆ ಪ್ರಜಾಸತ್ತಾತ್ಮಕ ವಿಚಾರವಾಗಿ ಅವರು ಮುಂದೆ ನಿಂತು ನಾಮಿನೇಷನ್ ಫೈಲ್ ಮಾಡಬೇಕು ಅಂತ ಹೇಳುದು ನನ್ನ ವಿಚಾರ. ನೆಕ್ಸ್ಟ್ 18 ಸರ್ ನಮಸ್ತೆ ಸರ್. ಶಿಕ್ಷಣ ಅನ್ನೋದು ಮುಖ್ಯ ಅಲ್ಲ ಅಂತ ಹೇಳ್ತಾರೆ, ಆದ್ರೆ ಶಿಕ್ಷಣ ಅನ್ನೋದು ಒಂದು ಮುಖ್ಯವಾದ ವಿಷಯ ಮುಖ್ಯ ಅಲ್ಲ ಅಂತ ಹೇಳ್ತಾರೆ. ಅಂದ್ರೆ ಶಿಕ್ಷಣ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಅಂದ್ರೆ ಸರ್, ಎಲ್ಲಾ ಖಾತೆಗಳು ಒಂದೇ ರೀತಿಯ ಇರೋದಿಲ್ಲ ಸರ್. ಒಂದೊಂದು ಖಾತೆಗಳಿಗೆ ಒಂದೊಂದು ರೀತಿಯ ಒಂದು ಪರಿಣತಿ ಬೇಕಾಗುತ್ತೆ, ಆ ಒಂದು ಪರಿಪೂರ್ಣತೆ ಅದರಲ್ಲಿ ಬೇಕಾಗುತ್ತೆ. ಪರಿಪೂರ್ಣತೆಯನ್ನು ಸಾಧಿಸಲಿಕ್ಕೆ ಎಲ್ಲರೂ ಸಾಧ್ಯ ಇಲ್ಲ, ಪೂರ್ಣತೆಯನ್ನಾದ್ರೂ ಸಾಧಿಸಬಹುದು ಅಲ್ವಾ ಸರ್? ಹಾಗಾಗಿ ಒಂದೊಂದು ಖಾತೆಗಳಿಗೆ ಅದರದೇ ಆದಂತಹ ಒಂದು ಜ್ಞಾನ ಬೇಕಾಗುತ್ತೆ. ಹಾಗಾಗಿ ಶಿಕ್ಷಣ ಅಗತ್ಯ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೀನಿ ಸರ್. ಮತ್ತೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ಸರ್, ನಾನು ಮತದಾನ ಹಾಕುವಂತ ಒಂದು ವಯಸ್ಸು ನನಗೆ ದಾಟ್ಬಿಟ್ಟಿದ್ದೀನಿ. ಮತದಾನ ಹಾಕುವಾಗ ನಾನು ಹೋಗುವಾಗ ಸರ್, ನಾನು ಬಹಳಷ್ಟು ಸಲ ನೋಡಿದ್ದೀನಿ, ನಾನು ವೋಟ್ ಹಾಕೋಕೆ ಅಂತ ಹೋಗುವಾಗ ಆಚೆ ಬಿಲ್ಡಿಂಗ್ ಇಂದ ಆಚೆ ಸ್ವಲ್ಪ ದೂರದಲ್ಲಿ ನಿಂತು ದುಡ್ಡನ್ನ ಹಂಚ್ತಾ ಇರ್ತಾರೆ ಸರ್. ಅಕ್ಷರಶಃ ನಾನೇ ಕಣ್ಣಲ್ಲಿ ನೋಡಿದ್ದೀನಿ ಸರ್, ಕಣ್ಣಾರೆ ಕಂಡಿದ್ದೀನಿ. ಆದ್ರೆ ಅಲ್ಲಿ ನಾನು ಅಸಹಾಯಕಳಾಗಿ ಬಿಡ್ತೀನಿ. ಬಿಕಾಸ್ ಅಲ್ಲಿ ದೊಡ್ಡವರು ಇರ್ತಾರೆ, ರಾಜಕಾರಣಿಗಳು, ರಾಜಕೀಯಕ್ಕೆ ಎಂಟ್ರಿ ಆಗೋಕೆ ಅಂತ ನಿಂತಿರೋರು ರಾಜಕಾರಣ ಮಾಡ್ಕೊಂಡು ಇರ್ತಾರಲ್ವಾ. ಹಾಗಾಗಿ ನನ್ನ ಧ್ವನಿ ಅಲ್ಲಿ ಜೋರ್ ಆಗೋದಕ್ಕೆ ಸಾಧ್ಯವೂ ಕೂಡ ಇಲ್ಲ. ಹಾಗಾಗಿ ಅದ್ರ ಪರವಾಗಿ ಬಹಳಷ್ಟು ಕಾರ್ಯ ನಡೀಲೇಬೇಕಾಗಿದೆ ಸರ್. ಯಾಕಂದ್ರೆ ನಮ್ಮ ಮತದಾರರ ಕಣ್ಮುಂದೆ ಭ್ರಷ್ಟಾಚಾರ ನಡೀತಾ ಇದ್ರು ಕೂಡ ಅದನ್ನ ಕೇಳಕ್ಕಾಗಿರೋದ್ರಿಂದ ಒಂದು ಅಸಹಾಯಕ ಸ್ಥಿತಿಯೊಳಗೆ ನಾವು ನಿಂತಿದ್ದೀವಿ. ಹಾಗಾಗಿ ಅದ್ರ ಪರವಾಗಿ ಒಂದು ಬಹಳಷ್ಟು ದೊಡ್ಡ ಮಟ್ಟದ ಕಾರ್ಯ ಆಗಬೇಕಾಗಿದೆ. ಥ್ಯಾಂಕ್ ಯು ಸರ್. ಅದನ್ನು ಯಾವ ರೀತಿ ಕಡಿವಾಣ ಹಾಕ್ತೀವಿ ಸರ್? ಅಲ್ಲಿಗೆ ಪ್ರಾಮಾಣಿಕವಾದ ನಿಷ್ಪಕ್ಷಪಾತವಾದ ಪೊಲೀಸ್ ಅಧಿಕಾರಿಗಳನ್ನ, ಆರಕ್ಷಕ ಅಧಿಕಾರಿಗಳನ್ನ ನೇಮಿಸಬೇಕು ಸರ್. ಸರ್, ನಿಷ್ಪಕ್ಷಪಾತವಾದ ಆರಕ್ಷಕ ಅಧಿಕಾರಿಗಳನ್ನ ಹಾಕ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಇವಾಗ ಆರಕ್ಷಕ ಅಧಿಕಾರಿಗಳು ಎಲ್ಲರೂ ಇದ್ದಾರೆ ಸರ್, ಆದ್ರೆ ರಾಜಕಾರಣಿಗಳು ಎಲ್ಲರೂ ಇದ್ದಾರೆ. ಆದ್ರೆ ಉತ್ತಮರು ಅಂತ ಹೇಳಿದಾಗ ಒಂದಷ್ಟು ಲೀಸ್ಟ್ ಬರುತ್ತೆ ಸರ್. ಹಾಗೆ ಆರಕ್ಷಕರು ಅಂತ ಬಂದಾಗ ಎಲ್ಲರೂ ಕೂಡ ಭಕ್ಷಕರೇ ಆಗಿರೋದಿಲ್ಲ, ಒಳ್ಳೆಯ ಆರಕ್ಷಕರು ಕೂಡ ಇದ್ದಾರೆ. ಅಂತಹ ಆರಕ್ಷಕರನ್ನ ಗುರುತಿಸಿ ಅಲ್ಲಿಗೆ ಪ್ರಾಮಾಣಿಕವಾಗಿ ಕೆಲಸವನ್ನ ನಿರ್ವಹಿಸೋದಕ್ಕೆ ಆಗ್ಬೇಕಾಗುತ್ತೆ, ಅಥವಾ ಒಂದು ವಿಶೇಷವಾದ ಸಮಿತಿಯನ್ನ ರಚನೆ ಮಾಡಬೇಕಾಗುತ್ತೆ ಸರ್. ನಮಸ್ತೆ, ಅವಕಾಶಕ್ಕಾಗಿ ಧನ್ಯವಾದ. ಒಂದಷ್ಟು ಜನ ಹೇಳಿದ್ರು ಅಂದರೆ ಎಜುಕೇಷನ್ ಬೇಕಂತ. ಮೊದಲಾಗಿ ಒಬ್ಬ ಜನಪ್ರತಿನಿಧಿ ಆದಮೇಲೆ ಅವನಿಗೆ ಅವನದೇ ಆದನ್ನು ಮೌಲ್ಯ ಮತ್ತು ಅವನೊಂದೊಂದು ಜೀವನ ಶೈಲಿ ಬದಲಾಗಬೇಕಾಗ್ತದೆ. ಯಾಕಂದರೆ ನಮ್ಮ ದೇಶದಲ್ಲಿ ಎಂತೆಂಥ ಮಹಾನ್ ಭಾವರು ನಮ್ಮ ಕಣ್ಣ ಮುಂದೆ ಬಂದಿದ್ದಾರೆ. ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಶಾಸ್ತ್ರೀಜಿಯವರು ಅತ್ಯಂತ ಅವರು ದೇಶದ ಪ್ರಧಾನಮಂತ್ರಿ ಆದರು. ಒಂದು ಸಾಯುವ ಸಮಯದಲ್ಲಿ ಸಾಲವನ್ನು ಹೊತ್ತುಕೊಂಡಿದ್ರು. ಅಂದರೆ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಎನ್ನುವ ಒಂದು ಪರಿಕಲ್ಪನೆಯಿಂದ ಅವರು ರಾಜಕಾರಣಕ್ಕೆ ಇಳಿದ್ರು. ರಾಜಕೀಯದಲ್ಲಿ ಒಂದಷ್ಟು ಬದಲಾವಣೆಗಳನ್ನು ತಂದರು. ಇನ್ನೊಂದು ನಮಗೆ ಎಲ್ರಿಗೂ ಹೇಳೋದಾದ್ರೆ, ಹೀಗೆ ಆಧುನಿಕ ಭಾರತದ ಒಂದು ಪರಿಕಲ್ಪನೆಯನ್ನು ಕೊಟ್ಟವರು ಡಾಕ್ಟರ್ APJ ಅಬ್ದುಲ್ ಕಲಾಂ ಜಿ ಅವರು. ಅವರ ಪ್ರಾಪರ್ಟಿಯ ಲಿಸ್ಟನ್ನು ಅವರು ಈ ರಾಷ್ಟ್ರದ ರಾಷ್ಟ್ರಪತಿ ಆಗಿದ್ದವರು. ಅವ್ರಿಗೆ ಯಾವ ರೀತಿ ಬೇಕಾದರೂ ಮಾಡ್ಬೋದು. ನಮ್ದಲ್ಲಿ ಇಲ್ಲಿ ಎಜುಕೇಶನ್ ಮುಖ್ಯ ಆಗಲ್ಲ. ಅಂದರೆ ಅವನು ಲಾ ತಿಳಿದ್ರೆ ಅವನು ಲಾ ಮಿನಿಸ್ಟರ್ ಆಗ್ಬೋದು, ಅಥವಾ ಇಂಜಿನಿಯರ್ ತೆಗೆದುಕೊಂಡ್ರೆ ಅವನು ಯಾವುದಾದ್ರೂ ಬೇರೆ ಫೀಲ್ಡಿಗೆ ಬರ್ಬೋದು. ಇದು ಎಲ್ಲದಕ್ಕಿಂತ ಮುಖ್ಯವಾಗಿ ಅವನಲ್ಲಿ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಈ ಮನೋಭಾವನೆ ಪ್ರತಿಯೊಬ್ಬ ರಾಜಕಾರಣಿಯಲ್ಲಿ ಬಂದರೆ ಇದೊಂದು ಮೌಲ್ಯಾಧಾರಿತವಾಗಿರುವಂಥ ಒಂದು ಮನಸ್ಥಿತಿ ತನ್ನಲ್ಲಿ ಬರಬೇಕು. ಒಬ್ಬ ರಾಜಕಾರಣಿಗೆ ನಾನು ಮಾಡ್ತಿರುವುದು ಜನಸೇವೆ, ಅದರಿಂದ ನನಗೆ ಆ ಒಂದು ಕಾನ್ಸೆಪ್ಟ್ ಏನಿದೆಯೋ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಎನ್ನುವ ಪರಿಕಲ್ಪನೆ ಪ್ರತಿಯೊಬ್ಬರಲ್ಲಿ ಬಂದು ಒಳ್ಳೆಯದಂತ ನನಗೆ ಬರೋದಕ್ಕೆ ನೀವೇನು ಸುಧಾರಣೆ ತರಬೇಕು ಅಂತ ನಾನು ಅದೇ ಸರ್. ಅಂದರೆ
ಈಗ ಇಂತಹ ಒಂದಷ್ಟು ರಾಜಕಾರಣಿಗಳ ಬಗ್ಗೆ ಒಂದಷ್ಟು ಅಭಿಯಾನದ ರೀತಿಯಲ್ಲಿ ಮಾಡಿ ಅದೆಲ್ಲ ಆಗೋದಿಲ್ಲ. 35 ಸರ್, ನನ್ನ ಅಭಿಪ್ರಾಯ ಪ್ರಕಾರವಾಗಿ ಇವಾಗ ಅಂದರೆ ಯಾವುದೇ ಪೊಲಿಟಿಷಿಯನ್ಸ್ಗಾದರೂ ಕೂಡ ನೀವು ಥಿಯೇಟಿಕಲಿ ಅಥವಾ ಅವರಿಗೆ ನೀವು ಬಾಯಿಯಲ್ಲಿ ಹೇಳಿದಾಗ ಒಂದು ಅಕ್ಷರ ಪ್ರಯೋಜನ ಸಹ ಅವ್ರ ಮೇಲೆ ಆಗೋದಿಲ್ಲ. ಸೊ ನಾವು ಮಾಡಬೇಕಾಗಿರೋದು ಅವರಿಗೆ ಬೇರೆ ಆಪ್ಷನ್ ಇಲ್ಲದೆ ಇರೋ ಥರ ಮಾಡಬೇಕು. ಸೊ ನಾನು ಹೇಳೋದು ಏನು ಅಂದರೆ, ಈ ನಮ್ಮಲ್ಲಿ UCC ಅನ್ನುವ ರೀತಿಯಲ್ಲಿ ಕಾನೂನು ತರಬೇಕು. ಇವಾಗ ಉದಾಹರಣೆಗೆ ಈಗ ಒಂದು ಕಮ್ಯುನಿಟಿ ಅಂತ ಇದೆ ಅಂತಂದ್ರೆ, ಒಂದು ಸಪರೇಟ್ ಆಗಿ ತಾನು ಗುರುತಿಸ್ಕೊಳ್ಳುವ, ಮತ್ತೊಂದು ಕಮ್ಯುನಿಟಿಯಿಂದ ಗುರುತಿಸ್ಕೊಳ್ಳುವ ಒಂದು ಕಮ್ಯುನಿಟಿ ಇದೆ ಅಂತ ಆದ್ರೆ ಅದಕ್ಕೆ ಅಪೀಸ್ಮೆಂಟ್ ಮಾಡುವುದಾಗಲಿ ಅಥವಾ ಅವರಿಗೆ ದುಡ್ಡನ್ನು ಕೊಟ್ಟು ಆ ಭ್ರಷ್ಟಾಚಾರ ಮುಖಾಂತರವಾಗಿ ವೋಟ್ ಹಾಕಿಸಿಕೊಳ್ಳುವುದಾಗಲಿ ಆಗುತ್ತೆ. ಆದ್ರೆ ಆ ರೀತಿಯಲ್ಲಿ ಯಾರು ಇಲ್ಲವೇ ಇಲ್ಲ ಅಂತ ಆದಾಗ ನಿಮಗೆ ಮತ್ತೆ ನೀವು ಟೋಟಲಿ ಒಂದು ಡೆಮೊಕ್ರೆಟಿಕ್ ಸೊಸೈಟಿಗಾಗಿ ನೀವು ಆಡಳಿತ ಮಾಡಬೇಕಾಗುತ್ತೆ ಹೊರತು ಯಾವುದೇ ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿಗಾಗಿ ನೀವು ಆಡಳಿತವನ್ನು ಮಾಡಬೇಕಾದ ಅವಶ್ಯಕತೆ ಬೀಳೋದಿಲ್ಲ. ಹಾಗಾಗಿ UCC ಅನ್ನು ತರುವುದು ನಾವು ಇದರಲ್ಲಿ ತರಬೇಕಾದ ರಿಫಾರ್ಮ್ ಅಂತ ನಾನು ಅಂದ್ಕೊಳ್ತೇನೆ. ಥ್ಯಾಂಕ್ ಯು. ಯಾವುದೇ ಒಂದು ಚುನಾವಣೆ ಎಲೆಕ್ಷನ್ ಹೋಗ್ಬೇಕಾದ್ರೆ ಫಸ್ಟ್ ಮ್ಯಾನಿಫೆಸ್ಟೇಷನ್ ನೋಡ್ತೀವಿ, ಒಂದು ಪ್ರಣಾಳಿಕೆ ನೋಡ್ತೀವಿ. ಯಾವ ಪಕ್ಷಗಳು ಯಾವ ರೀತಿ ಪ್ರಣಾಳಿಕೆಗಳನ್ನು ಕೊಟ್ಟಿದೆ, ಯಾವ ರೀತಿಯಾದಂಥ ಕಾರ್ಯಕ್ರಮಗಳನ್ನು ಜಾರಿಗೆ ಗೊಳಿಸುತ್ತೆ ಅಂತ ನೋಡ್ತೀವಿ. ಆದರೆ ಅದು ಎಲೆಕ್ಷನ್ ಮುಗಿದು ರಿಸಲ್ಟ್ ಬಂದಮೇಲೆ ಎಷ್ಟು ಮಟ್ಟಿಗೆ ಇಂಪ್ಲಿಮೆಂಟ್ ಆಗುತ್ತೆ ಅಂತ ನೋಡಬೇಕು. ಆ ಪವರನ್ನು ಎಲೆಕ್ಷನ್ ಕಮಿಷನ್ ಕೊಟ್ಟು ಅವರ ಮ್ಯಾನಿಫೆಸ್ಟೇಷನಲ್ಲಿ ಯಾವುದನ್ನು ಯೋಜನೆಗಳ ಕಾರ್ಯರೂಪಕ್ಕೆ ತಂದಿಲ್ಲ, ಆಗ ಎಲೆಕ್ಷನ್ ಕಮಿಷನ್ ಅದನ್ನು ಡಿಸ್ಕ್ವಾಲಿಫಿಕೇಶನ್, ಆ ಸರ್ಕಾರವನ್ನು ಡಿಸ್ಕ್ವಾಲಿಫೈ ಮಾಡುವಂಥ ಪವರನ್ನು ಎಲೆಕ್ಷನ್ ಕಮಿಷನ್ ಕೊಟ್ಟರೆ ಇಟ್ ಈಸ್ ಇಂಪ್ರೂವ್ ಟು ನೆಕ್ಸ್ಟ್. ಅಂದರೆ ಅವರು ಯಾವುದೋ ಒಂಥರ ಸುಳ್ಳು ಮ್ಯಾನಿಫೆಸ್ಟೇಷನ್ ಕೊಡೋದನ್ನು ತಪ್ಪಿಸ್ಬೋದು ಅನ್ನೋದೊಂದು ಕರೆಕ್ಟ್ ಮ್ಯಾನಿಫೆಸ್ಟೇಷನ್. ಅದರ ಮೇಲೆ ಕೆಲವೊಂದು ಎಲೆಕ್ಷನ್ಗಳು ನಿಂತಿರುತ್ತೆ. ಸರ್, ಈಗ ರಾಜಕೀಯ ಅನ್ನುವಂಥದ್ದು ಒಂದು ಸಾಮಾಜಿಕ ಜವಾಬ್ದಾರಿ ಅಂತ ನಾವು ಹೇಳ್ತೀವಿ ಸರ್. ಈಗ ಒಂದು ಉದ್ಯೋಗ ಆದರೆ ಎಲ್ಲರೂ ಮಾತಾಡಬೇಕು, ಅದು ಹಾಗೆ ಈಗ ಬಿಸ್ನೆಸ್ಸು ಏನೋ ಸರ್. ಇವಾಗ ಒಬ್ಬ ಅಡ್ವೊಕೇಟ್ ಆಗುವಂಥವನಿಗೆ ಏನೋ ಒಂದು ಪ್ರೊಫೆಷನಲ್ ಎಥಿಕ್ಸು ಕಂಡಕ್ಟು ಇದು ಅಂತ ಇದೆ. ನಮ್ಮ ಪೊಲಿಟಿಷಿಯನ್ ಅನ್ನುವಂಥವ್ರಿಗೆ ಏನೂ ಇಲ್ಲ. ಸೊ ಎಜುಕೇಷನ್ ಅನ್ನುವಂಥದ್ದು ನಾವು ಒಂದೇ ಟರ್ಮಲ್ಲಿ ಡಿಫೈನ್ ಮಾಡೋಕ್ಕಾಗಲ್ಲ ಸರ್. ಯಾಕಂದರೆ ಎಜುಕೇಷನ್ಗೆ ತನ್ನದೇ ಆದಂಥ ವಾಸ್ಟ್ ಆದಂಥ ಒಂದು ಡೆಫಿನೇಷನ್ ಅಂದರೆ ತುಂಬ ಥರ. ಅಂದರೆ ವಾಟ್ ಈಸ್ ಯೂನಿವರ್ಸಿಟಿ ಎಕ್ಸ್ಪೀರಿಯನ್ಸ್ ಇಸ್ ದ ಬೆಸ್ಟ್ ಟೀಚರ್ ಅಂತ ಕರಿತೀವಿ ಸರ್. ಅಟ್ಲೀಸ್ಟ್ ಮಿನಿಮಮ್ ಎಲಿಜಿಬಿಲಿಟಿ ಟೆಸ್ಟ್ ಸರ್. ಅವನು ಎಲಿಜಿಬಲ್ ಆಗ್ತಾನೆ ಅನ್ನೋ ಥರದ್ದಾರು ನಾವು ಕೊಡ್ಬೇಕು ಸರ್. ಅಂದರೆ ಕಾನ್ಸ್ಟಿಟ್ಯೂಷನ್ ಪ್ರಿವಿಲೇಜಸ್ ಕೊಟ್ಟಿದೆ ಎಲಿಜಿಬಿಲಿಟಿಗೆ, ಇಷ್ಟು ವರ್ಷ ಆಗಿರಬೇಕು, ಹೀಗಿರಬೇಕು ಅಂತ. ಅದನ್ನು ಬಿಟ್ಟು ಸರ್ ಅವ್ನಿಗೆ ಅಟ್ಲೀಸ್ಟ್ ಬೇಸಿಕ್ ನಾಲೆಡ್ಜು ವಿಷಯಗಳ ಬಗ್ಗೆ, ಅದ್ರ ಬಗ್ಗೆ ಪ್ರಾಪರ್ ಟ್ರೈನಿಂಗ್ನ ಕೊಟ್ಟು ಅಟ್ಲೀಸ್ಟ್ ಆ ರೀತಿ ಒಂದು ನೀವು ಎಲೆಕ್ಟ್ರಾನಿಕ್ ರಿಫಾರ್ಮ್ಸಲ್ಲಿ ತೊಗೊಂಡ್ರೆ ಯಾವಾಗ ನಾವು ನಾಮಿನೇಷನ್ ಫೈಲ್ ಮಾಡೋ ಸಂದರ್ಭದಲ್ಲಾದರೂ ಆ ಬೇಸಿಕ್ ಮಿನಿಮಮ್ ಟೆಸ್ಟ್ನ ಅವನು ಕ್ವಾಲಿಫೈ ಆದರೆ ಸೊ ಅಪಿಯರ್ ಆಗೋದಕ್ಕೆ ಆ ರೀತಿ ಮಾಡಿದ್ರೆ ತುಂಬ ಸುಧಾರಣೆ ಆಗುತ್ತೆ ಸರ್. ಆಮೇಲೆ ಜೊತೆಗೆ ಎಲ್ಲರೂ ಇದು ಮಾಡಿದ್ರು ಬೇಸಿಕ್ ರಿಟೈರ್ಮೆಂಟ್ ಏಜ್ ಅಂತ, ಸೊ ಅದನ್ನು ಕೂಡ ಅಡಾಪ್ಟ್ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ ಸರ್ ಅನ್ನೋದು ನನ್ನ ಥ್ಯಾಂಕ್ ಯು ಸರ್. ಸೊ ನನ್ನೊಂದು ಪಾಯಿಂಟ್ ಆಫ್ ವ್ಯೂ 3 ಆಸ್ಪೆಕ್ಟ್ಸ್ ಇದೆ. ಫಸ್ಟ್, ಎಲ್ಲರೂ ಎಲೆಕ್ಷನ್ ಕಮಿಷನ್ ಬಗ್ಗೆ ಪವರ್ ಕೊಡೋಕ್ಕೆ ಮಾತಾಡೋದು. ನಾನೇನಿದೆ ಹೌ ಇಂಡಿಪೆಂಡೆಂಟ್ ಇಸ್ ಎಲೆಕ್ಷನ್ ಕಮಿಷನ್ ಅನ್ನೋದು ಇಲ್ಲಿ ಮಾತು ಬರ್ತದೆ. ಯಾಕೆಂತಂದ್ರೆ ನೀವು ಯಾರೇ ಎಲೆಕ್ಷನ್ ಕಮಿಷನರ್ಸ್ನ ನೋಡಿದ್ರು ಆಲ್ಮೋಸ್ಟ್ ಮೋಸ್ಟ್ ಆಫ್ ದಮ್ ಆರ್ ಸಮ್ ಆರ್ ದ ಅದರ್ ಟೈಮ್ ಆರ್ ಬೀನ್ ಪಾರ್ಟ್ ಆಫ್ ದಿ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್. IAS ಆಫೀಸರ್ಸ್ ಮೋಸ್ಟ್ಲಿ ಅಪಾಯಿಂಟ್ ಮಾಡೋದು. ಸೊ ಎಲ್ಲೋ ಒಂದು ಕಡೆ ಒಂದು ಇಂಡಿಪೆಂಡೆನ್ಸ್ ಎಲ್ಲೋ ಒಂದು ಕಡೆ ಕಡಿಮೆ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ಆದ್ದರಿಂದ ಎಲೆಕ್ಷನ್ ಕಮಿಷನ್ ಏನಿದೆ ಅದನ್ನು ಇನ್ನೂ ಮೋರ್ ಇಂಡಿಪೆಂಡೆಂಟ್ ಮಾಡಬೇಕು ಅನ್ನೋದು ಒಂದು ಪಾಯಿಂಟು. ಸೆಕೆಂಡ್ ಪಾಯಿಂಟ್ ಬರೋದು ಹಾರ್ಸ್ ಟ್ರೇಡಿಂಗ್ ಬಗ್ಗೆ ಮಾತಾಡೋದು. ನನ್ನ ಪ್ರಕಾರ ಕಂಪ್ಲೀಟ್ ಆಗಿ ಹಾರ್ಸ್ ಟ್ರೇಡಿಂಗ್ನ ಏನಿದೆ 75% ಆದರೆ ಅಂತ ಇದೆ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಬೇಕು. ಯಾಕೆಂತಂದ್ರೆ ಒಬ್ಬ ವ್ಯಕ್ತಿ ಈಗ ನೋಡೋದಾದ್ರೆ ನಮ್ಮ ಪೊಲಿಟಿಕಲ್ ಸಿಸ್ಟಮ್ ಅಲ್ಲಿ ಜನ ವ್ಯಕ್ತಿಗೆ ಕಡಿಮೆ ಮಹತ್ವ ಕೆಲವು ಸಲ ಕೊಡ್ತಾರೆ, ಪಾರ್ಟಿಗೆ ಮಹತ್ವ ಕೆಲವು ಸಲ ಜಾಸ್ತಿ ಇರ್ತದೆ. ಸೊ ಆದ್ರಿಂದ ಒಬ್ಬ ವ್ಯಕ್ತಿ ಒಂದು ಪಾರ್ಟಿಯಲ್ಲಿ ಒಂದ್ಸಲ ಎಲೆಕ್ಟ್ ಆಗಿದ್ದಾನೆ ಅಂತಂದ್ರೆ ಕಂಪ್ಲೀಟ್ ಟರ್ಮ್ ಅನ್ನು ಅದೇ ಪಾರ್ಟಿಯಲ್ಲಿ ಮುಗಿಸ್ಬೇಕು. ಸೊ ಆಂಟಿ ಡಿಫೆಕ್ಷನ್ ಲಾಗೆ ಅಮೆಂಡ್ಮೆಂಟ್ ತಂದು ಕಂಪ್ಲೀಟ್ 5 years ಏನು ಒಂದು ಅಸೆಂಬ್ಲಿ ಇರುತ್ತೋ ಅದೇ ಪಾರ್ಟಿಲಿ ಇರೋ ತರ ನೋಡ್ಕೋಬೇಕು. ಅದೊಂದು ಮೂರನೇದು ಏನಂತಂದ್ರೆ ಇನ್ನೊಂದು ಎಲ್ಲರೂ ಕ್ರಿಮಿನಲ್ ರೆಕಾರ್ಡ್ಸ್ ಬಗ್ಗೆ ಮಾತಾಡಿದ್ರು. ಸೊ ಎಲ್ಲೇ ನೋಡಿದ್ರು ಒಂದು ಏನಾಗುತ್ತೆ, ಈ ಯಾರು ಮಿನಿಸ್ಟರ್ ಇರ್ತಾರೆ, MLA ಇರ್ತಾರೆ, ಅವ್ರೆಲ್ಲರ ಟ್ರಯಲ್ಸ್ ಏನಿದೆ ಲಾಂಗ್ ಪೀರಿಯಡ್ ನಡೀತಿರ್ತದೆ. ಎಷ್ಟೊಂದು ಜನ ಮುಖ್ಯಮಂತ್ರಿಗಳು ಜೈಲ್ಗೆ ಹೋಗಿ ಬಂದಿದ್ದಾರೆ, ಆದ್ಮೇಲೆ ಇನ್ನೂ ಅವ್ರ ಟ್ರಯಲ್ ಕಂಪ್ಲೀಟ್ ಆಗಿಲ್ಲ. ಅವ್ರು ಕರೆಕ್ಟ್ ಆಗಪ್ಪ ಇನ್ನೂ ಜನಕ್ಕೆ ಗೊತ್ತಿಲ್ಲ. ಸೊ ಒಂದು ಟೈಮ್ ಬೌಂಡ್ ಮ್ಯಾನರ್ ಅಲ್ಲಿ ಆ ಎಲೆಕ್ಷನ್ ಏನು ಅವ್ರದ್ದು ಟ್ರಯಲ್ ಇದೆ ಅದನ್ನ ಮುಗಿಸಿದ್ರೆ ಜನಕ್ಕೆ ಒಂದು ಸಂದೇಶ ಆಗುತ್ತೆ. ಲಾಸ್ಟ್ ಪಾಯಿಂಟು ಏನು ಈ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಬಗ್ಗೆ ತುಂಬಾ ಜನ ಮತ್ತೆ ಅಸೆಟ್ಸ್ ತುಂಬಾ ಜನ ತಗೊಂಡ್ರು ಅಂತ. ಈಗೇನು ಪ್ರೊವಿಷನ್ ಇದೆ ಅಂತಂದ್ರೆ ಪ್ರತಿಯೊಬ್ಬ ಮಿನಿಸ್ಟ್ರು ಆ ವೆಬ್ಸೈಟ್ ಅಲ್ಲಿ ಡಿಕ್ಲೇರ್ ಮಾಡ್ತಾರೆ ಈ ತರ ಅಸೆಟ್ಸ್ ಇದೆ ಅಂತ. ಓಕೆ, ಡಿಕ್ಲೇರೇಷನ್ ಚೆನ್ನಾಗಿ. ಅದ್ರ ಬದಲು ನಾವು ಆ ಏನು ಆಡಿಟಿಂಗ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ 5 ವರ್ಷದ ಮಿನಿಸ್ಟರ್ ಆದಾಗ ಅವ್ನು ಎಷ್ಟು ದುಡ್ಡು ಸಂಪಾದನೆ ಮಾಡ್ದ, ಹೆಂಗೆ ಎಕ್ಸ್ಪೋನೆನ್ಷಿಯಲ್ ಯಾಕೆ ಈ ತರ ಜಾಸ್ತಿ ಆಯ್ತು ಅನ್ನೋದನ್ನ ಆಡಿಟಿಂಗ್ ಮಾಡಿದ್ರೆ ಅವ್ರು 5 ವರ್ಷದಲ್ಲಿ ಎಷ್ಟು ಸಂಪಾದನೆ ಮಾಡಿದ್ದಾರೆ ಏನು ಅನ್ನೋದು ಜನತೆಗೆ ಗೊತ್ತಾಗುತ್ತೆ ಅನ್ನೋದು ನಾನು. ಥ್ಯಾಂಕ್ ಯು ಸರ್. ಹೇಳಿದ್ರಲ್ಲ ತಿರ್ಗಾ ಪ್ರಸಾದ್ ಇದೆಯಾ?
ಇಬ್ಬರು ಹೇಳಿ. ಥ್ಯಾಂಕ್ ಯು ಸರ್. ಸರ್, ಈಗ ಒಂದು ಕ್ಷೇತ್ರದಿಂದ ಚುನಾಯಿಸುವ ಒಂದು ಪ್ರತಿನಿಧಿ ಏನಿರ್ತಾನೆ, ಈ ಎಲೆಕ್ಷನ್ ಮಾತಾಡಿ ಸರ್ ನೀವು. ಸರ್, ಒಂದು ಕ್ಷೇತ್ರದಿಂದ ಪ್ರತಿನಿಧಿಸುವ ಆ ಒಂದು ಪ್ರತಿನಿಧಿ ಏನಿರ್ತಾನೆ ಸರ್, ಅವನ ಎಲೆಕ್ಷನ್ ಕಮಿಷನ್ ಏನ್ ಮಾಡ್ಬೇಕಂದ್ರೆ ಅವನು ಮಿನಿಮಲ್ ಅಟ್ಲೀಸ್ಟ್ ಒಂದು 10 to 15 ಇಯರ್ಸ್ ಆ ಒಂದು ಕ್ಷೇತ್ರದಲ್ಲಿ ಜನರಿಗೆ ಕೈಗೆ ಸಿಗೋ ಹಾಗಿದ್ದಾನೆ ಅನ್ನೋದನ್ನ ಫಸ್ಟ್ ನೋಡ್ಬೇಕು ಸರ್. ಯಾಕಂದ್ರೆ ಒಂದು ಕ್ಷೇತ್ರದಿಂದ ಪ್ರತಿನಿಧಿಸೋ ಎಲೆಕ್ಷನ್ ಟೈಮಲ್ಲಿ ಇರ್ತಾನೆ, ಆದ್ರೆ ಎಲೆಕ್ಷನ್ ಇಂದ ಗೆದ್ದ ಮೇಲೆ ಆ ಕ್ಷೇತ್ರದಲ್ಲಿ ಅವ್ನು ಕಾಣಿಸೋದಿಲ್ಲ. ಈವನ್ ಟುಡೇ ಎಷ್ಟೋ ಕ್ಷೇತ್ರಗಳಲ್ಲಿ ಈ ಒಂದು ಸಮಸ್ಯೆ ಕಾಡ್ತದೆ. ಸೊ ಎಲೆಕ್ಷನ್ ಕಮಿಷನ್ ಸ್ಟ್ರಿಕ್ಟ್ ಆಗಿ ಇದನ್ನ ನೋಡ್ಬೇಕಾಗುತ್ತೆ ಸರ್. ಆ ಒಬ್ಬ ಚುನಾಯಿತ ಪ್ರತಿನಿಧಿ ಅವನು ಎಷ್ಟು ವರ್ಷದಿಂದ ಆ ಕ್ಷೇತ್ರದಲ್ಲಿ ಇದ್ದಾನೆ, ಅವನು ಎಷ್ಟು ಆಕ್ಟಿವ್ ಆಗಿದ್ದಾನೆ, ಇದನ್ನ ನೋಡ್ಕೊಂಡು ಅವನಿಗೆ ಟಿಕೆಟ್ ಕೊಡೋದು, ಅವನಿಗೆ ಒಂದು ಪ್ರಾವಿಷನ್ ಕೊಡೋದನ್ನ ಪರಿಗಣಿಸಬೇಕಾಗುತ್ತೆ ಸರ್. ಕಮಿಷನ್ ಕೆಲಸ ಅಲ್ಲ, ವೋಟರ್ ಕೆಲಸ. ಸರ್, ಇತ್ತೀಚೆಗೆ ರಾಜಕಾರಣಿಗಳು ಹೇಗಾಗಿದ್ದಾರೆ ಅಂದ್ರೆ ಓಟ್ಗೆ ಇನ್ನೇನು ಎಲೆಕ್ಷನ್ ಬರ್ತಿದೆ, ನನಗೆ ಓಟ್ ಹಾಕ್ಬೇಕು ಜನರು ಅಂದಾಗ ಮಾತ್ರ ಮುಖ ತೋರಿಸ್ಬಿಟ್ಟು ನನಗೆ ಕೈ ಮುಕ್ಕೊಂಡು ನೀವೇ ನಮ್ಮ ತಾಯಿ, ನೀವೇ ನಮ್ಮ ತಂದೆ ಅನ್ಕೊಂಡು ಏನೇನು ಹೇಳ್ಕೊಂಡು ಏನೇನು ಆಮಿಷಗಳನ್ನೆಲ್ಲ ಒಡ್ಡಿ ಅವರು ಅಂತ ಓಟ್ ತಗೊಂಡು ಮತ್ತೆ ಇನ್ನು ಅವ್ರ ಮುಖ ನೋಡೋದು 5 ವರ್ಷ ಆಗ್ಬಿಡುತ್ತೆ. ಇದು ಎಲ್ರಿಗೂ ಅನ್ವಯಿಸಲ್ಲ, ಬರೀ ಕೆಲವರಿಗೆ ಮಾತ್ರ. ಆದ್ರೆ ಇದು ಹೇಗೆ ನಾವು ಬದಲಾಯಿಸ್ಬೇಕು ಅಂದ್ರೆ ಅಧಿವೇಶನದಲ್ಲಿ ಎಲ್ಲರೂ ಶಾಸಕರೆಲ್ಲ ಪ್ರೆಸೆಂಟ್ ಆಗ್ಲೇಬೇಕು ಅಂತ ಹೇಗಿದೆಯೋ ಹಾಗೇನೆ ಚುನಾಯಿತ ವ್ಯಕ್ತಿ, ಚುನಾಯಿತ ರಾಜಕಾರಣಿ ಆಗಿರ್ಬೋದು, ಕ್ಷೇತ್ರದ MLA ಆಗಿರ್ಬೋದು, MP ಆಗಿರ್ಬೋದು, ಯಾವುದೇ ರಾಜಕಾರಣಿ ಆಗಿರ್ಬೋದು, ಯಾವುದೇ ಸ್ಥಾನದಲ್ಲಿ ಇರಬಹುದು, ಅವರು ಇಂತಹ ಪೀರಿಯಡ್ ಆಫ್ ಸೀಕ್ವೆನ್ಷಿಯಲ್ ಪೀರಿಯಡ್ ಅಲ್ಲಿ ಹೋಗಿ ಜನರ ಕಷ್ಟಗಳನ್ನ ಆಲಿಸುವುದಾಗಿರ್ಬೋದು, ಅಥವಾ ಅವರ ಸಮಸ್ಯೆಗಳನ್ನ ಆಲಿಸುವುದಾಗಿರ್ಬೋದು, ಅದನ್ನ ಪರಿಹರಿಸುವಲ್ಲಿ ಅವರ ಜೊತೆ ಹೋಗಿ ಒಂದು ಕಮ್ಯುನಿಕೇಟ್ ಮಾಡ್ಬೇಕು, ಅವ್ರ ಹತ್ರ ಒಂದು ಮಾತಾಡ್ಬೇಕು, ಏನ್ ಕಷ್ಟ ಅಂತ ಕೇಳ್ಬೇಕು. ಬರೀ ಓಟ್ ಹಾಕ್ಸ್ಕೊಂಡು ಹೋದ್ರೆ ಸಾಲೋದಿಲ್ಲ, ಅವರ ಕಷ್ಟಗಳನ್ನು ಪರಿಹರಿಸೋದ್ರಲ್ಲಿ ಗಮನ ಕೊಡ್ಬೇಕಂತ ಕೇಳ್ಬೇಕು. ಧನ್ಯವಾದ. ಸರಿ, ಈ ಡಿಸ್ಕಷನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ನೀವೆಲ್ಲ ಸಲಹೆ ಎಲೆಕ್ಟ್ರಲ್ ರಿಫಾರ್ಮ್ಸ್ ಬಗ್ಗೆ ನಾನು ಕೇಳಿದೆ. ನೀವು ಎಲ್ಲೋ ವಿಷಯಾಂತರ ಆಗ್ತಾ ಇತ್ತು ಎಷ್ಟೋ ಸರಿ. ಕೆಲವು ವ್ಯಾಲಿಡ್ ಸಜೆಷನ್ ಬಂದಿದೆ. ಸದ್ಯದಲ್ಲೇ ಒಂದು ನ್ಯಾಷನಲ್ ವೆಬಿನೇರ್ ಆನ್ ಎಲೆಕ್ಟ್ರಲ್ ರಿಫಾರ್ಮ್ಸ್ ಇದನ್ನು ನಮ್ಮ ಸಂಸ್ಥೆಯಿಂದ ನಡೆಸ್ತಾ ಇದ್ದೀವಿ. ಆ ವೆಬಿನೇರ್ನಲ್ಲಿ ತಾವೆಲ್ಲ ಪಾಲ್ಗೊಳ್ಳಿ. ವಾಟ್ ಆರ್ ದಿ ರಿಫಾರ್ಮ್ಸ್ ದಟ್ ವಿ ಶುಡ್ ಬ್ರಿಂಗ್ ಇನ್ ಅವರ್ ಎಲೆಕ್ಟ್ರಲ್ ಸಿಸ್ಟಮ್ ಅನ್ನೋದ್ರ ಬಗ್ಗೆ ನ್ಯಾಷನಲ್ ವೆಬಿನೇರ್ ಆಗುತ್ತೆ. ನೀವೆಲ್ಲ ನಮ್ಮ ಸಂಸ್ಥೆ ವೆಬ್ಸೈಟಿಗೆ ಲಾಗಿನ್ ಆದರೆ ಅದಕ್ಕೆ ಲಿಂಕ್ ಕಳಿಸ್ಕೊಡ್ತೀನಿ. ನೀವೆಲ್ಲ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಧನ್ಯವಾದ. ಥ್ಯಾಂಕ್ ಯು. ನೀವೇನು ವೆಬಿನಾರ್ ಮಾಡ್ತೀರಾ, ಜಸ್ಟ್ ಟ್ರೈ ಟು ಇಂಪ್ಲಿಮೆಂಟ್. ದಟ್ಸ್ ಇಸ್ ಮೈ ರಿಕ್ವೆಸ್ಟ್, ಹಂಬಲ್ ರಿಕ್ವೆಸ್ಟ್. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಕರ್ನಾಟಕ ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆ ಬೆಂಗಳೂರು ಹಾಗೂ JSS ಕಾನೂನು ಕಾಲೇಜು ಸ್ವಾಯತ್ತ ಮೈಸೂರು ಇವರ ಸಹಯೋಗದೊಂದಿಗೆ ನಡೆಯುತ್ತಿರುವಂಥ ಮೈಸೂರು ವಲಯ ಮಾದರಿ ವಿಧಾನಸಭಾ ಅಧಿವೇಶನದ ಅಂತಿಮ ಘಟ್ಟಕ್ಕೆ ನಾವು ಬಂದಿದ್ದೇವೆ. ಇದು ಸಮಾರೋಪ ಸಮಾರಂಭ ಕಾರ್ಯಕ್ರಮ. ಈ ಸಮಾರೋಪ ಸಮಾರಂಭದ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಗಣ್ಯರಿಗೂ ಸ್ವಾಗತವನ್ನು ಕೋರುತ್ತಾ ಮೊದಲನೇದಾಗಿ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಸೋಣ. ಕುಮಾರಿ ಕೆ ಮೇಘಾ ಅವರೇ. ಸದಾ ವಿಮುಕ್ತಿ ಸಾಧಕಂ ಕಲಾಧರಾವತಂ ಸಕಂ ವಿಲಾಸಿ ಲೋಕರಕ್ಷಕಂ ಅನಾಯಕೈಕನಾಯಕಂ ವಿನಾಶಿಕೆ ದೈತ್ಯಕಂ ನ
इदं विनायकम्. ಧನ್ಯವಾದಗಳು. ಈಗ ಸ್ವಾಗತ ಭಾಷಣವನ್ನು ಮಾಡಲಿದ್ದಾರೆ ಡಾಕ್ಟರ್ ಎಸ್ ನಟರಾಜು, ಪ್ರಾಂಶುಪಾಲರು, JSS ಕಾನೂನು ಕಾಲೇಜು. ಗುಡ್ ಆಫ್ಟರ್ನೂನ್ ಎವ್ರಿಬಡಿ. ಕರ್ನಾಟಕ ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆ ಸಂಸ್ಥಾ ಬೆಂಗಳೂರು ಮತ್ತು JSS ಕಾನೂನು ಕಾಲೇಜು ಮೈಸೂರು ಇವರ ಸಂಯುಕ್ತವಾಗಿ ಆಯೋಜಿಸಿರುವ ಮೈಸೂರು ವಲಯ ಮಾದರಿ ವಿಧಾನಸಭಾ ಅಧಿವೇಶನದ ಈ ಸ್ಪರ್ಧೆಯಲ್ಲಿ ಈ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ತಾವೆಲ್ಲ ಪಾಲ್ಗೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲ ಸ್ವಾಗತವನ್ನು ಮಾಡೋದಂಥ ಅವಕಾಶ ನಮ್ಮದಾಗಿದೆ. ಈ ಕಾರ್ಯಕ್ರಮವು ನಡೀತಾ ಇರ್ತಕ್ಕಂಥದ್ದು ಈ 2ನೇ ಬಾರಿ ನಮ್ಮ ಕಾಲೇಜಿನಿಂದ ಇದು 2ನೇ ಬಾರಿ ನಡೀತಾ ಇದೆ. ಈ ಹಿಂದೆ 2016-17ನೇ ಸಾಲಿನಲ್ಲಿ ಆಯೋಜಿಸಲಾಗಿತ್ತು. ಈಗ 2022ರಲ್ಲಿ ನಾವು ಇದನ್ನು ಮಾಡ್ತಾ ಇದ್ದೀವಿ. ಈ ಬಾರಿಯ ಮೈಸೂರು ವಲಯದ ಅಧಿವೇಶನದಲ್ಲಿ ಈಗಾಗಲೇ ತಮಗೆ ಗೊತ್ತಿರುವ ಹಾಗೆ 8 ಕಾಲೇಜಿನಿಂದ ಸ್ಪರ್ಧಿಗಳು ಭಾಗವಹಿಸಿದ್ದಾರೆ. ಬೆಳಗಿನಿಂದ ಎಲ್ಲ ಸ್ಪರ್ಧೆಗಳು ತುಂಬ ಉತ್ಸುಕತೆಯಿಂದ ತುಂಬ ಚೆನ್ನಾಗಿ ಈ ಒಂದು ಅಣುಕು ಸ್ಪರ್ಧಾ ಕಾರ್ಯಕ್ರಮದಲ್ಲಿ ಮಾದರಿ ವಿಧಾನಸಭಾ ಅಣುಕು ಸ್ಪರ್ಧಾ ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಂಡಿದ್ದೀರಾ. ಈ ಸಮಾರಂಭದ ಅಂತಿಮ ಘಟ್ಟವಾದಂಥ ಸಮಾರೋಪ ಸಮಾರಂಭ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಬೇಕು ಅಂತ ಹೇಳಿ ನಮ್ಮ ಹಿರಿಯರಾದಂಥ ಸನ್ಮಾನ್ಯ ಶ್ರೀ ತೋಟದಾರ್ಯರವರು, ಮಾಜಿ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಕೂಡ ಹಾಗೂ ಕಾನೂನು ವಿಷಯದಲ್ಲಿ ವಿಶೇಷ ಪರಿಣಿತಿಯನ್ನು ಪಡೆದಿರ್ತಕ್ಕಂಥವರು, ಉತ್ತಮ ವಾಗ್ಮಿಗಳು, ಇವರನ್ನ ಕಾರ್ಯಕ್ರಮಕ್ಕೆ ನಾವು ಬಂದು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಬೇಕು ಅಂತ ಕೇಳ್ಕೊಂಡಾಗ ಅವರು ತುಂಬ ಸಂತೋಷದಿಂದ ಒಪ್ಪಿ ಇಲ್ಲಿ ಆಗಮಿಸಿದ್ದಾರೆ. ಇವರಿಗೆ ನಮ್ಮ JSS ಕಾನೂನು ಕಾಲೇಜಿನ ಪರವಾಗಿ, ಕರ್ನಾಟಕ ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆಯ ಪರವಾಗಿ ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ತಮ್ಮೆಲ್ಲರ ಪರವಾಗಿ ಇದೇ ರೀತಿ ಇನ್ನೊಬ್ಬರು ಮುಖ್ಯವಾದಂಥ ಒಬ್ಬರು ಅತಿಥಿಗಳು, ಜನಪ್ರಿಯ ಶಾಸಕರು ಕೂಡ ಈ ಕಾರ್ಯಕ್ರಮದ ಸಮಾರೋಪ ಸಮಾರಂಭವನ್ನು ಮಾಡಬೇಕು ಅಂತ ಕೇಳ್ಕೊಂಡಿದ್ವಿ. ಇವರು ಶ್ರೀ ಸನ್ಮಾನ್ಯ ವಾಸುರವರು, ಮಾಜಿ ಶಾಸಕರು ಹಾಗೂ ಹಿರಿಯರು, ಹಲವು ಶಿಕ್ಷಣ ಸಂಸ್ಥೆಗಳನ್ನು ಕೂಡ ಇವರು ಸಂಸ್ಥಾಪಿಸಿದ್ದಾರೆ. ಇವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ತಮ್ಮನ್ನೆಲ್ಲ ಉದ್ದೇಶಿಸಿ ಭಾಷಣ ಮಾಡಿದ್ದಾರೆ. ಸೊ ಅವರಿಗೆ ತಮ್ಮೆಲ್ಲರ ಪರವಾಗಿ, ವೈಯಕ್ತಿಕವಾಗಿ, ನಮ್ಮ ಕಾನೂನು ಕಾಲೇಜಿನ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮದಿಂದ ಬೆಳಿಗ್ಗೆಯಿಂದ ತಮ್ಮೆಲ್ಲ ಗೊತ್ತಿರುವ ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಎಲ್ಲ ಒಂದು ಡೈರೆಕ್ಟರ್ ಅಂತಲೇ ಹೇಳ್ಬೋದು. ಅವರು ನಿರ್ದೇಶಕರಾದಂಥ ಸನ್ಮಾನ್ಯ ಶ್ರೀ ಕೆ ದ್ವಾರಕನಾಥ್ ಬಾಬು ಅವರು ನಿರ್ದೇಶಕರು, ಕಾನೂನು ಸಂಸದೀಯ ಸಂಸ್ಥೆ ಬೆಂಗಳೂರು. ಇವರು ತಮಗೆಲ್ಲ ಗೊತ್ತಿದೆ ಈ ಬೆಳಗ್ಗೆಯಿಂದ ತಮ್ಮ ಅಧಿವೇಶನ ಹೇಗೆ ನಡೀಬೇಕು, ಹೇಗೆ ಅದನ್ನು ನಿರ್ವಹಿಸಬೇಕು ಅಂತಕ್ಕಂಥ ಎಲ್ಲ ಸಲಹೆ ಸೂಚನೆಗಳನ್ನು ನೀಡಿ ನಿಮಗೆಲ್ಲ ಮಾರ್ಗದರ್ಶನ ಮಾಡಿ ಈ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ನಡೆಯಲಿಕ್ಕೆ ಅವರು ಕಾರಣಕರ್ತರಾಗಿದ್ದಾರೆ. ಇವರಿಗೆ ನಮ್ಮ ಕಾನೂನು ಕಾಲೇಜಿನ ಪರವಾಗಿ, ವೈಯಕ್ತಿಕವಾಗಿ, ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತಕ್ಕಂಥವರು ನಮ್ಮ ಸ್ನೇಹಿತರಾದಂಥ ಹಾಗೂ ಸಹೋದ್ಯೋಗಿಯಾಗಿರ್ತಕ್ಕಂಥ ಪ್ರೊಫೆಸರ್ MP ನಾಗೇಂದ್ರ ಮೂರ್ತಿ ಅವರು ಕಳೆದ ಒಂದು 15-20 ದಿವಸಗಳಿಂದ ಸತತವಾಗಿ ಇವರು ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮವನ್ನು ಮಾಡೋದಕ್ಕೆ. ಇವರಿಗೆ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಅದೇ ರೀತಿ ಈ ಪ್ರಮುಖವಾಗಿ ಈ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಕಾರಣರಾಗಿರ್ತಕ್ಕಂಥದ್ದು ನಮ್ಮ ವಿವಿಧ ಕಾಲೇಜುಗಳಿಂದ, ಮೈಸೂರು ವಲಯದ ಕಾಲೇಜುಗಳಿಂದ ಬಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರು ತುಂಬ ಆಸಕ್ತಿಯಿಂದ ತಾವು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೀರಾ. ತುಂಬ ಚೆನ್ನಾಗಿ ತಾವು ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀರಾ. ಅದೇ ರೀತಿ ತಮ್ಮೆಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಈ ಸಮಾರಂಭಕ್ಕೆ ಆಗಿರ್ತಕ್ಕಂಥ ಎಲ್ಲ ಬೋಧಕ ವರ್ಗದವರಿಗೂ, ನಮ್ಮ ಕಾನೂನು ಕಾಲೇಜಿನ ಎಲ್ಲ ಅಧ್ಯಾಪಕ ಮತ್ತು ಅಧ್ಯಾಪಕರ ವರ್ಗದವರಿಗೂ ಹಾಗೂ ಇತರೆ ಕಾನೂನು ಕಾಲೇಜಿನಿಂದ ಆಗಮಿಸಿರ್ತಕ್ಕಂಥ ನಮ್ಮ ಸ್ನೇಹಿತರುಗಳಿಗೂ, ಪ್ರಾಂಶುಪಾಲರುಗಳಿಗೂ ಹಾಗೂ ಇತರ ಎಲ್ಲ ಬೋಧಕ ವರ್ಗದವರಿಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮತ್ತು ಈ ಕಾರ್ಯಕ್ರಮಕ್ಕೆ ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡತಕ್ಕಂಥ ಮೈಸೂರು ಜಿಲ್ಲಾ ಪಂಚಾಯತಿ ಅಧಿಕಾರಿಗಳಿಗೂ ಮತ್ತು ಪತ್ರಿಕಾ ಮಾಧ್ಯಮದವರಿಗೂ ಮತ್ತು ಎಲ್ಲ ಮಿತ್ರರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಜೈ ಹಿಂದ್. ಸ್ವಾಗತಿಸಿದಂಥ ಡಾಕ್ಟರ್ ಎಸ್ ನಟರಾಜು ಅವರಿಗೆ ಸ್ವಾಗತವನ್ನು ಕೊಡ್ತೇನೆ. ಈಗ ಸಮಾರೋಪ ಭಾಷಣ ಶ್ರೀ ವಾಸು, ಮಾಜಿ ಶಾಸಕರು, ಮೈಸೂರು ರವರು. ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಇವತ್ತಿನ ಕಾರ್ಯಕ್ರಮದ ಸಭಾಧ್ಯಕ್ಷರು, ಹಿರಿಯರು, ಬಹುಶಃ ನೀವೆಲ್ಲ ಚರ್ಚೆ ಮಾಡಿದ್ದು ಭಾಳಷ್ಟು ವಿಷಯಗಳನ್ನು ಬೆಳಗ್ಗೆಯಿಂದ ಒಬ್ಬ ರಾಜಕಾರಣಿ ಹೇಗಿರಬೇಕು, ಯಾವ ಹಿನ್ನೆಲೆಯಿಂದ ಬಂದಿರಬೇಕು,
ಮತ್ತು ಚುನಾವಣಾ ಸುಧಾರಣೆ ಬಗ್ಗೆ ಬಹಳಷ್ಟು ಚರ್ಚೆ ಮಾಡಿದ್ದೀವಿ ಅಂತ ನಾನು ಅಂದ್ಕೊಂಡಿದ್ದೆ. ಸುಮಾರು 8 ಕಾಲೇಜುಗಳು ಮೈಸೂರು ವಲಯದಿಂದ 9 ತಂಡಗಳು ಇಲ್ಲಿ ಆಗಮಿಸಿದ್ದಾರೆ ಅಂತ ಹೇಳಿ ಇಲ್ಲಿನ ಅಧಿಕಾರಿಗಳು ಹೇಳಿ ಇವತ್ತಿನ ಸಭೆಗೆ ಅಧ್ಯಕ್ಷತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರೊಬ್ಬರು ಹಿರಿಯ ವಕೀಲರು ಅವರು, ಜೊತೆಗೆ ಬಹಳಷ್ಟು ಅನುಭವಿಸಿದ್ರು. ಎಲ್ಲದಕ್ಕಿಂತ ಮಿಗಿಲಾಗಿ ಇವತ್ತಿನ ರಾಜಕಾರಣಿಗಳಿಗೆ ಬೇಕಾದಂಥ ಅತಿ ಅವಶ್ಯಕವಾದಂಥ ಗುಣಗಳೆಲ್ಲವೂ ಅಲ್ಲಿ. ಅವರೇನಾದರೂ ಇವ್ರ ರೀತಿ ಪರಿವರ್ತನೆ ಆಗಿದ್ರೆ ನಿಮ್ಗೆ ಚರ್ಚೆಗೆ ಅವಕಾಶ ಆಗ್ತಿರಲಿಲ್ಲ, ವಿಷಯಕ್ಕೂ ಏನೂ ಸಿಗ್ತಿರಲಿಲ್ಲ. ಬಹುಶಃ ಸುಸಂಸ್ಕೃತ ಸಂಸ್ಕಾರವನ್ನು ಉಳಿಸಿಕೊಂಡು ಬಂದಂಥ ಮತ್ತು ರಾಜಕಾರಣಿಯಾಗಿ ಭಾಳ ಪುಣ್ಯವಂತರು, ಅವರು ತೃಪ್ತಿಯಿಂದ ಭಾಳ ಅವರು ವಿಧಾನ ಪರಿಷತ್ತಿನ ಸದಸ್ಯರಾಗಿರಲಿ, ಇಲ್ಲದೆ ಅವರಿಗೆ ಅಳಿಯ ಮಗಳು ಇಬ್ಬರು ಸಿಕ್ಕಿರ್ತಕ್ಕಂಥ ಒಬ್ಬ ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ಪಡೆದಂಥ ಒಬ್ಬ ಅಳಿಯನನ್ನು ಪಡೆದಿದ್ದಾರೆ. ಬಹುಶಃ ನಿಮಗೆಲ್ರಿಗೂ ಗೊತ್ತಿರ್ತದೆ, ಡಾಕ್ಟರ್ ಸುಬ್ರಹ್ಮಣ್ಯ, ಬಾಲಸುಬ್ರಹ್ಮಣ್ಯ ಅಂತ. ಅವರು ಇವತ್ತು ಅವರ ವಿಷಯನೇ 2 ನಿಮಿಷ ಇದೆ. ಅವರು MBBS ಮಾಡಬೇಕಾದ್ರೆ ಸಮಾಜ ಸೇವೆ ಮಾಡಬೇಕು ಅಂತೇಳಿ ಫೈನಲ್ ಇಯರಿಗೆ ಬರಬೇಕಾದ್ರೆ ಅವ್ರು ತೀರ್ಮಾನ ಮಾಡಿ 35 ವರ್ಷಗಳ ಹಿಂದೆ, ಬಹುಶಃ ನನ್ನ ಅನಿಸುತ್ತೆ 85, 86 ಆ ಅವಧಿಯಲ್ಲಿ ಅಥವಾ 90 ಒಳಗೆ ಅವರು MBBS ಮಾಡಿಕೊಂಡು ನೇರವಾಗಿ ಹೋಗಿದ್ದು ಅವರು ಕಾಡಿಗೆ. ಕಾಡಲ್ಲಿ ಅವತ್ತಿನ ದಿನ ಸೋಲಿಗರು ಅಂತಕ್ಕಂಥ ಒಂದು ವರ್ಗ, ಟ್ರೈಬಲ್ ವರ್ಗ, ಯಾವ ಆರೋಗ್ಯಾಧಿಕಾರಿಗಳು, ಅದು ಮಹಿಳೆಯಲ್ಲಿ ಪುರುಷ ಇರಲಿ, ಆರೋಗ್ಯಾಧಿಕಾರಿಗಳ ಹತ್ರ ಹೋಗ್ತದೆ. ನರ್ಸಸ್ ಅಂತ ನೋಡಿದರೆ ದೂರ ಓಡ್ಬಿಡ್ತು. ಮತ್ತು ಆನೆಗಳು, ಹುಲಿಗಳ ಕಾಟ ಇರ್ತಕ್ಕಂಥ ಪ್ರದೇಶದಲ್ಲಿ ಹೋಗಿ ಅವರು ವಾಸ ಮಾಡೋದ್ರ ಜೊತೆಗೆ ಇವರ ಮಗಳು, ಅವರು ಸಹ ಡಾಕ್ಟ್ರು, ಅವರ ವೃತ್ತಿ ಧರ್ಮಕ್ಕೆ ಅನುಗುಣವಾಗಿ, ಅವರ ಮನಸ್ಥಿತಿಗೆ ಅನುಗುಣವಾಗಿ ಅವರು ಹೊಂದಿಕೊಂಡು ಅದೇ ಜಾಗದಲ್ಲಿ ಹೋಗಿ ವಾಸ ಮಾಡೋದ್ರ ಜೊತೆಗೆ ಪ್ರಾಣಿಗಳು ಮತ್ತು ಮನುಷ್ಯರಿಂದ ದೂರ ಇರತಕ್ಕಂಥ ಒಂದು ವರ್ಗದ ಈ ಸೋಲಿಗರ ಕಮ್ಯುನಿಟಿ ಜೊತೆಯಲ್ಲಿ ಎಷ್ಟು ಮಟ್ಟಿಗೆ ಪರಿವರ್ತನೆ ಆಗಿದ್ದಾರೆ ಅಂದರೆ, ಆ ಸೋಲಿಗರ ಕಮ್ಯುನಿಟಿ ಮಕ್ಕಳು ಇವತ್ತು ವೈದ್ಯರ ಹತ್ರನೂ ಬರ್ತಾರೆ, ಅಲ್ಲೇ ಒಂದು ಚಿಕಿತ್ಸಾಲಯ ಅಂದರೆ ಆಸ್ಪತ್ರೆಯನ್ನು ಮಾಡಿದ್ದಾರೆ. ಇವತ್ತು ಅವರಲ್ಲಿ ವಿದ್ಯಾವಂತರು ಮಾಡಿದ್ದಾರೆ ಮತ್ತು ಚುನಾಯಿತ ಪ್ರತಿನಿಧಿಗಳು ಆಗೋದಕ್ಕೆ ಆ ವೈದ್ಯರು ಕಾರಣಗಳು. ಭಾಳ ಹೇಳ್ಬೋದು, ಅವ್ರ ಬಗ್ಗೆ ಭಾಳ ಹೇಳಿದ್ರೆ ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ಪಡೆದಿರ್ತಕ್ಕಂಥವ್ರು. ಭಾಳಷ್ಟು ವಿಶ್ವವಿದ್ಯಾನಿಲಯಗಳಲ್ಲಿ ಹೋಗಿ ಅವರು ಉಪನ್ಯಾಸ ಕೊಡ್ತಾ ಇದ್ದಾರೆ. ಇವತ್ತು ಪ್ರಧಾನಮಂತ್ರಿಗಳಿಗೆ ಅವರು ಉತ್ತಮ ಸಲಹೆಗಾರರು ಮತ್ತು ಚಿಕ್ಕ ವಯಸ್ಸಿನಲ್ಲೇ ಆ ಪದವಿಯನ್ನು ಪಡ್ಕೊಂಡಿದ್ದಾರೆ ನಮ್ಮ ಈಗಿನ ಪ್ರಧಾನಮಂತ್ರಿ. ನಾನು ಯಾಕೆ ಈ ಮಾತನ್ನು ಹೇಳಿದೆ ಅಂದರೆ, ಇವರಿಗೆ ಆ ಸಂಸ್ಕಾರ ಇದ್ದದ್ರಿಂದನೋ ಏನೋ, ಅವ್ರು ಮಾಡಿದ ತ್ಯಾಗದಿಂದನೋ ಏನೋ ಅವ್ರಿಗೆ ಅಂಥ ಅಳಿಯ ಇವರಿಗಿಂತ ಹೆಚ್ಚು ವಿದ್ವಾಂಸ ಮತ್ತು ಒಳ್ಳೆಯ ಹಿನ್ನೆಲೆ ಇರ್ತಕ್ಕಂಥ ಸಿಕ್ಕಿದ್ದಾರೆ. ಮಗಳು ಆಗಿದ್ದಾರೆ. ಸಮಾಜ ಸೇವೆ ಮಾಡಲೇಬೇಕು ಅಂತೇಳಿ ಅವ್ರ ವೃತ್ತಿ, ಹಣ ಸಂಪಾದನೆ ಅನ್ನೋದನ್ನು ಅವರು ಯಾವತ್ತೂ ನೋಡಲಿಲ್ಲ. ಆ ದೃಷ್ಟಿಯಿಂದ ನಾನು ನಿಮಗೆ ಹೇಳಿದೆ, ಬಹುಶಃ ಸಂಸ್ಕಾರ ಇದ್ದರೆ, ಸಮಾಜ ಸೇವೆ ಮಾಡಬೇಕು ಅಂತಿದ್ದರೆ ಯಾವ ಕ್ಷೇತ್ರದಲ್ಲಿ ಇದು ಕಾರ್ಯಾಂಗ, ಶಾಸಕಾಂಗ ಅಥವಾ ನ್ಯಾಯಾಂಗ, ಕೊನೆಗೆ ಹೇಳ್ತಾರೆ ಪತ್ರಿಕಾರಂಗ ಅಂತ ಹೇಳ್ತಾರೆ, ಎಲ್ಲಿ ಯಾವ ಕ್ಷೇತ್ರದಲ್ಲಿ ಬೇಕಾದರೆ ಸೇವೆ ಮಾಡಲಿಕ್ಕೆ ಅವಕಾಶ ಆಗ್ತದೆ ಅಂತಕ್ಕಂಥ ಮಾತನ್ನು ಕೇಳಿ ಬಹುಶಃ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಸಮಾರೋಪ ಭಾಷಣಕ್ಕೆ ನನ್ನನ್ನು ಹಾಕ್ತಾರೆ ಅಂತೇಳಿ ದೂರವಾಣಿ ಕರೆ ಮಾಡಿ ನೀವು ಬರಬೇಕು ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ. ಇಲ್ಲಿ ಬಂದು ನೋಡಿದ್ರೆ ಜವಾಬ್ದಾರಿ ನೋಡಿದ್ರೆ ಜಾಸ್ತಿ ಕೊಟ್ಟಿದ್ದೀನಿ, ನಾನು ಪ್ರಿಪೇರ್ ಆಗಿಲ್ಲ. ಆದರೆ ನೀವು ಕಾರ್ಯಕ್ರಮ ಪ್ರಾರಂಭ ಆಗೋದಕ್ಕೆ ಮೊದಲು ನಾನು 5 ನಿಮಿಷ ಮೊದಲೇ ಬಂದೆ. ಆಗ ಕೇಳಿದಂಥ ಸಂದರ್ಭದಲ್ಲಿ, ನಿಮ್ಮ ಚರ್ಚೆಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಬಹುಶಃ ಭಾಳ ಗುಣಮಟ್ಟದ ಚರ್ಚೆ ಆಗಿದೆ, ಇದರ ಪ್ರತಿಫಲ ಸಿಗಲಿ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳು ಬಹುಶಃ
ಕಾರ್ಯಾಂಗ ಶಾಸಕಾಂಗ ಎರಡರಲ್ಲೂ ಬಹಳಷ್ಟು ಅನುಭವವನ್ನು ಪಡೆದಿರ್ತಕ್ಕಂಥವರು ಮಾನ್ಯ ಶ್ರೀ ದ್ವಾರಕನಾಥ್ ಬಾಬುರವರು, ನಿರ್ದೇಶಕರು, ಕರ್ನಾಟಕ ಸಂಸದೀಯ ಸಂಶೋಧನೆಯ ಸಂಸ್ಥೆಯ ಅದರ ಅತಿಥಿಗಳಾಗಿ ಇವತ್ತು ಆಗಮಿಸಿದ್ದಾರೆ. ನನಗೂ ಭಾಳ ಪರಿಚಿತ, ಬಹುಶಃ ಭಾಳ ಒಳ್ಳೆಯ ವಿಷಯಗಳನ್ನು ಮತ್ತು ನಿಮ್ಮ ಸಭೆಯ ನಡವಳಿಕೆಗಳನ್ನು ಸರಿಯಾದ ಮಾರ್ಗದಲ್ಲಿ ನೀವು ಕಲಿಸ್ಕೊಟ್ಟಿದ್ದಾರೆ ಅಂತ ತಿಳ್ಕೊಂಡಿದ್ದೀನಿ. ಅದೇ ರೀತಿ ಡಾಕ್ಟರ್ ಎಸ್ ನಟರಾಜ್ರವರು, ಪ್ರಾಂಶುಪಾಲರು, ಅವರು ನಮ್ಮೆಲ್ಲರನ್ನು ಸ್ವಾಗತ ಮಾಡಿದ್ದಾರೆ. ಡಾಕ್ಟರ್ ದೇವಯ್ಯ ಒಡೆಯರವರು ಮತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳೇ ಮತ್ತು ಉಪನ್ಯಾಸಕರು, JSS ಸಂಸ್ಥೆಯ ಎಲ್ಲ ಆಡಳಿತ ವರ್ಗಗಳು. ಬಹುಶಃ ಭಾಳ ಚರ್ಚೆ ಮಾಡ್ಬೋದು, ಸಮಯ ಎಷ್ಟು ಅಂತ ನಿಗದಿ ಮಾಡಿಲ್ಲ. ನಾನು ಅಂದ್ಕೊಳ್ತೀನಿ ಸಮಯ ನನ್ನದೇ ಅಂತ ತಿಳ್ಕೊಳ್ತೀನಿ. ಹಾಗಂದ ಕ್ಷಣಕ್ಕೆ ನಿಮಗೆ ಅದನ್ನು ಬೇಜಾರು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಬಹುಶಃ ಎಲ್ಲ ಸಂಸದೀಯ ವ್ಯವಹಾರಗಳ ಸಚಿವರನ್ನ ಯಾರು ಮಾಡಿದರೆ ಗೊತ್ತಿಲ್ಲ. ಇಲ್ಲಿ ಅವರು ನಿಯಂತ್ರಣದಲ್ಲಿ ಇಟ್ಕೊಳ್ತಕ್ಕಂಥ ಜವಾಬ್ದಾರಿ ಅವ್ರ ಮೇಲೆ ಇರ್ತದೆ. ಬೆಳಿಗ್ಗೆಯಿಂದ ಯಾರ್ಯಾರು ಸಂಸದೀಯ ವ್ಯವಹಾರಗಳ ಸಚಿವರು ಮಾಡಿದ್ರಿ ಮತ್ತು ಯಾರ್ಯಾರು ಯಾವ್ಯಾವ ಖಾತೆ ವಹಿಸ್ಕೊಂಡಿದ್ರಿ ಅಂತ ಗೊತ್ತಿಲ್ಲ. ಚರ್ಚೆಗೂ ಸಮೇತ ಯಾವುದು ಅವಶ್ಯಕತೆ, ಈಗ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ಪಡೆಯೋದಕ್ಕೆ ಒಂದು ಹೋರಾಟ ಇತ್ತು. ಸ್ವಾತಂತ್ರ್ಯ ನಂತರ ಸೌಲಭ್ಯಗಳನ್ನು ತೆಗೆದುಕೊಳ್ಳೋದಕ್ಕೆ ಅದರ ಸಾರ್ವಜನಿಕರಿಗೆ ಬೇಕಾದಂಥ ಶಿಕ್ಷಣ ಇರ್ಬೋದು, ಮೂಲಭೂತ ಸೌಕರ್ಯಗಳಿರ್ಬೋದು, ಆಹಾರ ಇರ್ಬೋದು, ಕೃಷಿ ಕ್ಷೇತ್ರ ಇರ್ಬೋದು, ಕೈಗಾರಿಕಾ ಕ್ಷೇತ್ರ ಇರ್ಬೋದು, ಇವೆಲ್ಲವನ್ನು ನಾವು ನೋಡಿಕೊಂಡು ಬಹುಶಃ ಒಂದು ಕಾಲಘಟ್ಟದವರಿಗೆ ಇದು ಭಾಳ ಪ್ರಮುಖವಾದಂಥ ವಿಷಯಗಳಾಗಿತ್ತು ಅಂತ ನನ್ನ ಅವತ್ತು ನೆಹರೂರವರು ಪ್ರಧಾನಮಂತ್ರಿಗಳಾಗಿರ್ತಾರೆ. ಅವತ್ತು ಆರ್ಥಿಕ ಪರಿಸ್ಥಿತಿ ದುಸ್ಥಿತಿಯಲ್ಲಿರುತ್ತೆ. ಕೃಷಿ ಕ್ಷೇತ್ರ ಮತ್ತು ನೀರಾವರಿ ಕ್ಷೇತ್ರ ಭಾಳ ಕಡಿಮೆ ಇರುತ್ತೆ. ಕೃಷಿ ಕಾರ್ಮಿಕರು ಸಮೇತ ಕೆಲಸವಿಲ್ಲದೆ ಅವರ ಕೃಷಿ ಜಮೀನು 100 ಎಕರೆ ಇದ್ದಿರ್ಬೋದು, 50 ಎಕರೆ ಇದ್ದಿರ್ಬೋದು. ಆದರೆ ಫಸಲು ಬೆಳೆದಂಥ ಫಸಲಿಗೆ ಅವತ್ತು ಹಣ ಅಂತೂ ಬರುತ್ತೆ. ಮಾರುಕಟ್ಟೆ ಯಾವುದೋ ನನ್ನಂಥವ್ರ ಕೈ ಬಂಡವಾಳಶಾಹಿ ಕೈಗಳಲ್ಲಿ ಇರ್ತಿತ್ತು. ಅವತ್ತು ರೈತರನ್ನು ಸಮೇತ ಶೋಷಣೆ ಆಗಿರ್ತಕ್ಕಂಥದ್ದು, ಆಗ್ತಾ ಇರ್ತಕ್ಕಂಥದ್ದು ನಾವು ಇದುವರೆಗೂ ನೋಡ್ತೀವಿ. ಅವತ್ತು ಕೃಷಿ ಕ್ಷೇತ್ರಕ್ಕೆ ಭಾಳ ಪ್ರಾಧಾನ್ಯತೆಯನ್ನು ಕೊಟ್ಟು, ಭಾಳ ಒತ್ತು ಕೊಟ್ಟು, ಬಾಕ್ರಾನಂಗಲ್ ಡ್ಯಾಮಿಂದ ಹಿಡಿದು ಇವತ್ತವರೆಗೂ ಏನೇ ಡ್ಯಾಮ್ಗಳಾಗಿದ್ದೆ ಇದೆಲ್ಲ ಸ್ವಾತಂತ್ರ್ಯ ನಂತರ ಬಂದಂಥ ಅಣೆಕಟ್ಟು. ಅವತ್ತು ದೊಡ್ಡ ದೊಡ್ಡ ಸಮಾಜಕ್ಕೆ ಕೊಡುಗೆಯನ್ನು ಕೊಡಬೇಕು ಅಂತಕ್ಕಂಥ ಸೇವಾ ಮನೋಭಾವನೆಯಿಂದ ಆಯ್ಕೆಯಾದಂಥ ಜನರು ಜಾಸ್ತಿ. ಮೈಸೂರಲ್ಲೇ ಮಾಡಿದ್ದರಿಂದ ನಾನು ಒಂದೆರಡು ಉದಾಹರಣೆಗಳನ್ನು, ಆ ರೀತಿಯ ಚುನಾಯಿತ ಪ್ರತಿನಿಧಿಗಳನ್ನು, ನಾವು ಒಳ್ಳೆಯ ಸಂಸದೀಯ ಪಟುಗಳನ್ನು, ಜೊತೆಗೆ ಸೇವಾ ಮನೋಭಾವನೆ ಇದ್ದಂಥವ್ರು, ಜೊತೆಗೆ ತ್ಯಾಗದ ಮನೋಭಾವನೆ ಇದ್ದಂಥವ್ರನ್ನ, ಸಮಾಜಕ್ಕೆ ತನ್ನ ಸರ್ವಸ್ವವನ್ನು ನೀಡಿದಂಥವರು ಮೈಸೂರಿನಲ್ಲೇ ಇದ್ದಾರೆ. ಇದೊಂದು ಅರ್ಥಪೂರ್ಣವಾದ. ನೀವು ಇಲ್ಲಿ ನಜೀರ್ ಸಾಬ್ ನೋಡಿದ್ದೀರಲ್ಲ, ನಜೀರ್ ಸಾಬ್ ಗೊತ್ತು ತಾನೆ? ಅವ್ರಿಗೆ ಅಡ್ಡ ಹೆಸರೇನು ಗೊತ್ತಾ? ನೀರ್ ಸಾಬ್. ಅಂದರೆ ಇದೇ ಜಿಲ್ಲೆಯವರು, ಅಪ್ಪಟ ಕನ್ನಡಿಗ, ಗುಂಡ್ಲುಪೇಟೆ ಗ್ರಾಮಾಂತರ ಪ್ರದೇಶದಿಂದ ಬಂದಂಥವರು, ಪ್ರಾಮಾಣಿಕ, ದಕ್ಷ. ಅಲ್ಲಿಯವರಿಗೆ ನೀರಾವರಿ ನೀರು ಗೊತ್ತು ಹೊರತು, ಓಪನ್ ವೆಲ್ ನೀರು ಗೊತ್ತು ಹೊರತು, ಬೋರ್ವೆಲ್ ಇದೆ ಅಂತ ತೋರಿಸ್ಕೊಟ್ಟಂಥವ್ರು ಮಾನ್ಯ ನಜೀರ್ ಸಾಬ್. ಈ ಸಭಾಂಗಣವನ್ನು ಅವರ ಹೆಸರಲ್ಲೇ ಕಟ್ಟಿರ್ತಕ್ಕಂಥದ್ದು. ಅವರು ಮೈಸೂರು ಜಿಲ್ಲೆ, ಅವಾಗ ಚಾಮರಾಜನಗರ ಆ್ಯಂಡ್ ಮೈಸೂರು ಜಿಲ್ಲೆ ಎರಡು, ಇಟ್ ವಾಸ್ ಅನ್ಡಿವೈಡೆಡ್ ಡಿಸ್ಟ್ರಿಕ್ಟ್. ಅದರಿಂದ ಮೈಸೂರು, ಮಂಡ್ಯ, ಹಾಸನ ಇವತ್ತು ಪ್ರಧಾನಮಂತ್ರಿ ಕೊಟ್ಟಂಥ ಜಿಲ್ಲೆ, ಮತ್ತು ಅದೇ ರೀತಿ ಮಂಗಳೂರು, ಕೊಡಗು, ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನಿಂದ ಹಿಡಿದು ಜನರಲ್ ತಿಮ್ಮಯ್ಯನವರಿಂದ ಹಿಡಿದು ಸೇನೆಯಲ್ಲಿ ಇರ್ತಕ್ಕಂಥ ಭಾಳಷ್ಟು ಅಧಿಕಾರಿಗಳು, ಸಿಪಾಯಿಗಳಿಂದ ಹಿಡಿದು ಅಧಿಕಾರಿಗಳವರೆಗೆ ಕೊಟ್ಟಂಥ ಜಿಲ್ಲೆ, ಪ್ರಾಂತ್ಯ. ಅಲ್ಲಿ CM ಪೂರ್ಣಚ್ಚ ಅವರು ಸಮೇತ ಮುಖ್ಯಮಂತ್ರಿ ಆಗಿರ್ತಾರೆ. ಅದು ನಂತರ ಮಡ್ರಾಸ್ ಪ್ರಾವಿನ್ಸ್ ಹೋಗ್ತದೆ. ಇದೆಲ್ಲ ದೊಡ್ಡ ಒಂದು ಇತಿಹಾಸ ಇದೆ. ಬಹುಶಃ ಅದನ್ನೆಲ್ಲ ಇದು ಚರ್ಚೆ ಮಾಡಲಿಕ್ಕೆ ಸಮಯ ನಿಗದಿ ಕಡಿಮೆ ಆಗ್ಬೋದೇನೋ. ಆದ್ದರಿಂದ ಈ ಎಲ್ಲ ಜಿಲ್ಲೆಗಳಲ್ಲಿ, ದಕ್ಷಿಣ ಕನ್ನಡದಲ್ಲೂ ಸಮೇತ ಅಷ್ಟೇ, ಕೊಡುಗೆ ಕೊಟ್ಟಂಥ ಮಹಾನ್ ರಾಜಕಾರಣಿಗಳು ಹುಟ್ಟಿದ್ರೆ ಅದು ಮೈಸೂರು ಪ್ರಾಂತ್ಯದಲ್ಲಿ, ಅದರಲ್ಲೂ ಮಳೆ ಮೈಸೂರು ಭಾಗದಲ್ಲಿ
ನಾವಿವತ್ತು ರಿಸರ್ವೇಷನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅಂದಿನ ರಾಜರು ಪ್ರತಿ ವರ್ಗಕ್ಕೂ ರಿಸರ್ವೇಷನ್, ಮಹಿಳಾ ರಿಸರ್ವೇಷನ್ ಇರ್ಬೋದು, SC/ST ರಿಸರ್ವೇಷನ್ ಇರ್ಬೋದು, ಎಲ್ಲ ಕಾಯ್ದೆಗಳನ್ನು ಅಂದಿನ ಒಡೆಯರ ಕುಟುಂಬದವರೇ ತಂದಿದ್ದಾರೆ. ಬಹುಶಃ ಕಾಲಕ್ರಮೇಣ ಬದಲಾವಣೆ ಆಗ್ತಾ ನೀವು ಚುನಾವಣಾ ಒಂದು ಇದನ್ನು ಇದು ಮಾಡಬೇಕು ಅಂತೇಳಿ ಭಾಳ ಮಾತಾಡ್ತಿದ್ರು. ಅವತ್ತು ಪ್ರಜಾಪ್ರತಿನಿಧಿಗಳು ಅಂತೇಳಿ ಯಾವ್ಯಾವ ಒಬ್ಬ ದಲಿತನಿಗೂ ಸಮೇತ ಆ ಪ್ರಜಾಪ್ರತಿನಿಧಿಯ ಸಭೆಯಲ್ಲಿ ಅವಕಾಶವಿತ್ತು. ಅವ್ರು ಕೊಟ್ಟಿದ್ರು. ಮೈಸೂರಿಗೆ ಏನೇನು ಸೌಲಭ್ಯ ಬೇಕು ಹಳೆ ಮೈಸೂರು ಭಾಗದಲ್ಲಿ, ಆಸ್ಪತ್ರೆ ಇರ್ಬೋದು, ಕುಡಿಯೋ ನೀರು ಇರ್ಬೋದು, ಮತ್ತು ಶಿಕ್ಷಣ ಇರ್ಬೋದು, ಎಲ್ಲ ರೀತಿಯ ಒಳ್ಳೆಯ ಕಾಮಗಾರಿಗಳನ್ನು ಕೊಟ್ಟಂಥ ಕಾಲ ಅಂದಿನ ಅರಸರ ಕಾಲ. ಅಂಥ ವಲಯದಲ್ಲಿ ನಾವೆಲ್ಲ ಹುಟ್ಟಿರ್ತಕ್ಕಂಥದ್ದು ಪುಣ್ಯ ಅಂತಕ್ಕಂಥ ಭಾವನೆಯಿಂದ ನಾವು ಭಾಳಷ್ಟು ರಾಜಕಾರಣಿಗಳು ಈ ಮೈಸೂರು ಜಿಲ್ಲೆಯಲ್ಲೇ ತೆಗೆದುಕೊಳ್ಳೋದಾದರೆ ಬಹುಶಃ ನೀವೆಲ್ಲ ಓದಿ ಸಾಧ್ಯ ಇದೆ. ಯಶೋಧರಮ್ಮ ದಾಸಪ್ಪ ಅವರು ವುಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಮಿನಿಸ್ಟರ್ ಆಗಿದ್ದರು. ಅವತ್ತಿನ ದಿನ ಮಾನ್ಯ ರಾಮಕೃಷ್ಣ ಹೆಗಡೆ ಅವರು ಆರ್ಥಿಕ ಸಚಿವರಾಗಿರ್ತಾರೆ, ಅರ್ಥ ಸಚಿವರು, ಹಣಕಾಸು ಸಚಿವರು ಅಲ್ವಾ ಮಾನ್ಯ ದ್ವಾರಕನಾಥರವರ? ನಿಮ್ಮ ದಾಖಲೆಯಲ್ಲಿ ಭಾಳಷ್ಟು ನಿಮ್ಮ ಲೈಬ್ರರಿಯಲ್ಲಿ ಇರುತ್ತೆ ಅಂತ ಕಾಣುತ್ತೆ. ಅವತ್ತು ಆದಾಯ ಒಂದು ಮೂಲ ಸರ್ಕಾರಕ್ಕೆ ಯಾವುದಪ್ಪ ಅಂದರೆ ಸರಾಯಿ. ಅವ್ರು ಹೇಳ್ತಾರೆ, ನಾನು ಬಡವರಿಗೆ ಸರಾಯಿಯನ್ನು ಕುಡಿಸಿ ಅವರ ಮನೆಯಲ್ಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣದ ಸಚಿವರಾಗಿ ನಾನು ಸರ್ಕಾರದಲ್ಲಿ ಒಬ್ಬ ಕ್ಯಾಬಿನೆಟ್ ದರ್ಜೆ ಸಚಿವನಾಗಿ ನಾನು ಮುಂದುವರಿಯೋದಕ್ಕೆ ಸಾಧ್ಯ ಆಗುವುದಿಲ್ಲ. ಇದೇ ಸರಾಯಿಯಿಂದ ಬಂದ ಅಂಥ ಹಣದಲ್ಲಿ ಮಹಿಳೆಯರ ಅಭ್ಯುದಯಕ್ಕಾಗಲಿ ಮಕ್ಕಳ ಅಭ್ಯುದಯಕ್ಕಾಗಲಿ ಖರ್ಚು ಮಾಡಿರ್ತಕ್ಕಂಥದ್ದು ಅರ್ಥಹೀನ. ಅಂದರೆ ಗಂಡಸನ್ನು ಕುಡಿಸೋದು, ಬಂದ ಆದಾಯದಲ್ಲಿ ಈ ಇಲಾಖೆಗಳನ್ನು ನಿಭಾಯಿಸ್ತಕ್ಕಂಥ ಕೆಲಸ ಸರಿಯಲ್ಲ ಅಂತೇಳಿ ಅವರ ಪತಿಯವರು ದಾಸಪ್ಪನವರು, SC ದಾಸಪ್ಪನವರು, ಅವರು ಶ್ರೀಮಂತ ಕುಟುಂಬದವರು, ಅವರೂ ಸಮೇತ ವಕೀಲರಾಗಿದ್ದರು. ನಾವು ಮೊದಲು ತಿಳ್ಕೊಳ್ಬೇಕಾದದ್ದು ಈ ಅವತ್ತಿನ ರಾಜ್ಯಸಭಾ ಇರ್ಬೋದು, ಲೋಕಸಭಾ ಇರ್ಬೋದು, ವಿಧಾನಸಭಾ ಇರ್ಬೋದು, ವಿಧಾನ ಪರಿಷತ್ ಇರ್ಬೋದು, ಆಯ್ಕೆ ಆಗಿರ್ತಕ್ಕಂಥವರು ಎರಡು ಮೂಲದಿಂದ ಬಂದಂಥವ್ರು. ಒಂದು ವಕೀಲ ವೃತ್ತಿಯಿಂದ ಬಂದಂಥವ್ರು, ಮತ್ತೊಂದು ಹೋರಾಟದ ಮುಖೇನ ಬಂದಂಥವ್ರು. ಈ ಇಬ್ಬರ ಉದ್ದೇಶ ಒಂದೇ ಆಗಿರ್ತಿತ್ತು. ಬಹುಶಃ ಇವತ್ತಿನಂಗೆ ಆ ಪಕ್ಷ ಈ ಪಕ್ಷ ಅನ್ನೋದಕ್ಕಿಂತ ಹೆಚ್ಚಾಗಿ ಸಮಾಜದ ಒಂದು ಕ್ಷೇಮ, ಸಮಾಜದ ಸುಧಾರಣೆ, ಸಮಾಜವನ್ನು ಪರಿವರ್ತನೆ ಮಾಡ್ತಕ್ಕಂಥದ್ದು ಮತ್ತು ಕುಂದುಕೊರತೆಗಳನ್ನು ನೀಗಿಸ್ತಕ್ಕಂಥದ್ದಕ್ಕೆ ಹೋರಾಟ ಮಾಡ್ತಾರೆ. ಎಂತೆಂಥ ನಮ್ಮ ಕರ್ನಾಟಕದಲ್ಲಿ ತೆಗೆದುಕೊಂಡ್ರೆ ಎಲ್ಲ ಮಾನ್ಯ ಮುಖ್ಯಮಂತ್ರಿಗಳ ಅವಧಿಯಲ್ಲಿ ಕನಿಷ್ಠ 70 ಭಾಗ ಅಂತೂ ವಕೀಲರು. ನಮ್ಮ ಬಸವಲಿಂಗಪ್ಪನವರು ಇರ್ಬೋದು, ತಲೆ ಮೇಲೆ ಮಲಮೂತ್ರ ಬರ್ತಕ್ಕಂಥ ಒಂದು ವ್ಯವಸ್ಥೆ 40-50 ವರ್ಷಗಳ ಹಿಂದೆ ಮೈಸೂರಿನಲ್ಲೂ ಇತ್ತು, ಬೆಂಗಳೂರಿನಲ್ಲೂ ಇತ್ತು, ಎಲ್ಲ ಹಳ್ಳಿಗಳಲ್ಲೂ ಇತ್ತು. ಅವರ ಮನಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ, ಒಂದು ರೀತಿಯಲ್ಲಿ ಕ್ರಾಂತಿಕಾರಕವಾದಂಥ ಮಾತುಗಳನ್ನು ಆಡೋದ್ರ ಮೂಲಕ ಅವರು ಅಸೆಂಬ್ಲಿ ಇರ್ಬೋದು, ಅಸೆಂಬ್ಲಿಯಿಂದ ಹೊರಗಿರ್ಬೋದು, ಅದನ್ನು ಇವತ್ತು ಮಟ್ಟ ಹಾಕಿದ್ದು, ಆ ಒಂದು ಕೆಟ್ಟ ಒಂದು ಅಭ್ಯಾಸವನ್ನು ತಪ್ಪಿಸಿದ್ದು ಅವತ್ತಿಂದ ಶೌಚಾಲಯಗಳು ಬಹುಶಃ ಕರ್ನಾಟಕದಲ್ಲಿ ಎಲ್ಲ ಹಳ್ಳಿಗಳಿಗೂ ತಲುಪತಕ್ಕಂಥ ಅವಕಾಶ. KH ರಂಗನಾಥರವರು, ಅವರು ಸಮೇತ ಒಳ್ಳೆಯ ವಾಗ್ಮಿಗಳು, ಒಳ್ಳೆಯ ಅಂಥವ್ರು ಸಿಗೋದು ಭಾಳ ಅಪರೂಪ. ಭಾಳ ಜನರಿದ್ದಾರೆ, ಎಲ್ಲ ಪಕ್ಷದಲ್ಲೂ ಇದ್ದಾರೆ, ಎಲ್ಲ ಪಕ್ಷದಲ್ಲೂ ಒಳ್ಳೆಯವರು ತುಂಬ ಇದ್ದಾರೆ. ಆದರೆ ಇವತ್ತಿಗೂ ಇದ್ದಾರೆ ಕೆಲವರು. ಇವತ್ತಿಗೂ ನೋಡಿದರೆ ನಮ್ಮ ಇವತ್ತಿನ ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಮಂತ್ರಿಗಳು ಭಾಳ ಸರಳ ಸಜ್ಜನರು, ಪ್ರಾಮಾಣಿಕರು ಇದ್ದಾರೆ. ಆದರೆ ಸಂಖ್ಯೆ ಕಡಿಮೆ ಇರ್ತಕ್ಕಂಥದ್ದನ್ನು ನಾವು ಒಪ್ಕೊಳ್ಬೇಕಾಗುತ್ತೆ. ಮೈಸೂರಲ್ಲಿ ನಾನು ಯಶೋಧರ್ಮ ದಾಸಪ್ಪಂದು ಒಂದೇ ಉದಾಹರಣೆ ಹೇಳೋದಾದರೆ, ಅವರ ಮನೆ ದೊಡ್ಡ ದೊಡ್ಡ ಬಂಗ್ಲೋಗಳು ಇರ್ತದೆ, ಅದನ್ನು ಕೊಟ್ಟಿದ್ದು ಒಂದು ದಾನ ಮಾಡ್ತಾರೆ. ಯಾರಿಗೆ ಅಂದರೆ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸ.
ಅವತ್ತೊಂದು ದಿನ ಹೆಣ್ಣು ಮಕ್ಕಳನ್ನ ಶಾಲೆಗಳಿಗಾಗಲಿ ಕಾಲೇಜುಗಳಿಗಾಗಲಿ ಕಳಿಸ್ತೀವಿ. ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸ ಆಗದೆ ಇದು ಸರಿಯಾಗೋದಿಲ್ಲ ಅಂತೇಳಿ ಅವ್ರ ಸ್ವಂತ ಬಂಗಲವನ್ನು ಗ್ರಾಮಾಂತರದ ಹೆಣ್ಣು ಮಕ್ಕಳು ಜಾತ್ಯತೀತವಾಗಿ, ಅದು ಒಂದು ಜಾತಿಗೆ ಸೀಮಿತವಾಗಿರ್ತದೆ, ಅವರ ಸ್ವಂತ ಮನೆಯನ್ನೇ ನಾನು ಬರೆದು ಅದನ್ನು ಯಾರು ಮ್ಯಾನೇಜ್ ಮಾಡಲಿಕ್ಕೆ ಇದು ಮಾಡ್ತಾರೆ. ಪ್ರಾಣೇಶ್ ರಾಯರು ಅಂತೇಳಿ ಒಬ್ಬರು ಅವರ ಪುಸ್ತಕದಲ್ಲಿ ಬರೀತಾರೆ. M.N. ಜೋಯಿಸರಿದ್ದರು, ಅವರು ಹೇಳ್ತಿದ್ರು ನಾವು ಕೆಲವು ಸ್ವಾತಂತ್ರ್ಯ ಹೋರಾಟಗಾರರು ಇದ್ದರು ಮೈಸೂರು, ಭಾಳ ಜನ ಇದ್ದರು. ಅವರೆಲ್ಲ ಹೇಳೋರು ಹಾಸ್ಟೆಲ್ ನಡೆಸ್ಬೇಕಾದ್ರೆ ದುಡ್ಡಿಲ್ಲ ಅಂತೇಳಿ ಮ್ಯಾನೇಜರ್ ಹೋಗಿ ಸಾಲ್ತಾ ಇಲ್ಲ ಇವತ್ತು ಪ್ರಾವಿಷನ್ಗೆ ಅಂತ ಹೇಳಿದಾಗ ಅವತ್ತೊಂದು ದಿನ ಮೊಬೈಲ್ ಇಲ್ಲ ಅಥವಾ ಲ್ಯಾಂಡ್ಲೈನ್ ಸಮೇತ ಸಿಗ್ತಾ ಇರಲಿಲ್ಲ, ಕಡ್ಲೊಡಿಬೇಕು. ಅಲ್ಲಿ ಅವರು ಡಯಾಸ್ ಮೇಲೆ ಕುಳಿತುಕೊಂಡು ಅವರ ಕತ್ತಿನಲ್ಲಿದ್ದಂಥ ಚೈನು ಮತ್ತು ಬಳೆಗಳನ್ನು ಯಾರಿಗೂ ಕಾಣದ ರೀತಿಯಲ್ಲಿ ಬಗ್ಗಿ ಅವರ ಖರ್ಚಿನಲ್ಲಿ ಕಟ್ಟಿಕೊಡ್ತಾರೆ. ದಿಸ್ ಈಸ್ ಆನ್ ರೆಕಾರ್ಡ್. M.N. ಜೋಯಿಸರು, ಪ್ರಾಣೇಶ್ ರಾಯರು ಇಬ್ಬರು ಅದಕ್ಕೆ ಸಾಕ್ಷಿಯಾಗಿದ್ದರು ಅಂತಕ್ಕಂಥದ್ದು. ಜೈಲಲ್ಲೇ ಕುಳಿತುಕೊಂಡು ನಿಯಂತ್ರಣ ಮಾಡ್ತಕ್ಕಂಥದ್ದು ಈ ಪ್ರಜಾತಂತ್ರದ ವ್ಯವಸ್ಥೆಯನ್ನು, ಅದರಲ್ಲೂ ವಿಶೇಷವಾಗಿ ಉತ್ತರ ಇಂಡಿಯಾ ಭಾಗದಲ್ಲಿ ನಾವು ನೋಡಿದ್ದೇವೆ. ಅದು ಭಾಳಷ್ಟು ಕಡೆ ಇದೆ, ಇಲ್ಲ ಅಂತಿಲ್ಲ. ಈಗ ಅಧಿಕಾರ ವಿಕೇಂದ್ರೀಕರಣ ಅಂತೇಳಿ ಅಂದಿನ ಪ್ರಧಾನಮಂತ್ರಿ ಆಗಿದ್ದಂಥ ರಾಜೀವ್ ಗಾಂಧಿ ಅವರ ಕನಸಿಗೆ ಇದಾಗಿ ಇವತ್ತು ಪಂಚಾಯಿತಿ ಲೆವೆಲಿಂದ ಹಿಡಿದು ಜಿಲ್ಲಾ ಪಂಚಾಯತ್, ಕಾರ್ಪೊರೇಷನ್, ಮುನ್ಸಿಪಾಲಿಟೀಸ್ ಇವೆಲ್ಲ ಎಲ್ಲರಿಗೆ ಜನರಿಗೆ ಅಧಿಕಾರ ಕೊಡಬೇಕು ಅಂತ ಮಾಡಿ ವಿದ್ಯಾರ್ಥಿಗಳಲ್ಲಿ ಇವರಿಗೆ ಮನೋಭಾವನೆ ಸ್ವಲ್ಪ ಬದಲಾವಣೆ ಆಗಬೇಕು ಅಂತಕ್ಕಂಥ ನನ್ನ ಅಭಿಪ್ರಾಯ. ನೀವು ಹೋರಾಟ ಮಾಡಬೇಕು, ನೀವು ಯಾರಿಗಾದರೂ ತಪ್ಪನ್ನು ಖಂಡಿಸ್ಬೇಕಾಗ್ತದೆ. ನನಗೆ ಯಾಕಪ್ಪ ಬೇಕು ಅಂತಕ್ಕಂಥ ಭಾವನೆಯಿಂದ ನಾವು ಹೋಗ್ಬಿಟ್ರೆ ನನ್ನಂತವನ್ನ ಆರಾಮಾಗಿ ಮಾಡಬಾರ್ದು ಮಾಡ್ತಾರೆ. ಅದರಿಂದ ಅದರಲ್ಲೂ ವಿಶೇಷವಾಗಿ ಆಲ್ ಗೋಯಿಂಗ್ ಟು ಬಿ ಎ ಲಾ ಗ್ರ್ಯಾಜುಯೇಟ್. ನಿಮ್ಮಲ್ಲಿ ಸಾಮರ್ಥ್ಯ ತುಂಬ ಚೆನ್ನಾಗಿದೆ. ಅಟ್ಲೀಸ್ಟ್ ಮೊದಲು 3 ವರ್ಷದ ಲಾ ಗ್ರ್ಯಾಜುಯೇಷನ್, ಆಫ್ಟರ್ ಗ್ರ್ಯಾಜುಯೇಷನ್. ಈಗ 5 ಇಯರ್ಸ್ಗೆ ನಿಮಗೆ ಸೆಕೆಂಡ್ ಇಯರ್ಗೆ ಡ್ರಾಫ್ಟಿಂಗ್ ಇದೆಲ್ಲ ಕಲಿಸ್ಕೊಟ್ಬಿಡ್ತಾರೆ. ಕೆಲವು ಸಾರಿ ಮೊದಲು ಜೂನಿಯರ್ ಅಡ್ವೊಕೇಟ್ ಆಗಿ ಸೀನಿಯರ್ ಅಡ್ವೊಕೇಟ್ ಏನು ಹೇಳ್ತಾರೆ ಅದನ್ನು ಮಾತ್ರ ಬರೀತಿದ್ರು ಹೊರತು ಅವ್ರಿಗೆ ಗೊತ್ತಿದ್ದದ್ದು ಏನೂ ಬರ್ತಿದೆ. ಈಗ ನಿಮಗೆ ಭಾಳಷ್ಟು ಮುಂದುವರೆದಿದೆ, ಕಾನೂನು ವಿಷಯದಲ್ಲಿ ಭಾಳಷ್ಟು ಪಂಡಿತರಿದ್ದಾರೆ. ನೀವು A.K. ಸುಬ್ಬಯ್ಯ ಅಂತ ಒಬ್ಬರಿದ್ರು, ಕೇಳಿದ್ದೀರಾ? MLC ಆಗಿದ್ರು, ಅವರು BJPಯಲ್ಲಿದ್ದರು. BJP ಕಟ್ಟೋದ್ರಲ್ಲಿ ಅವಾಗ ಜನಸಂಘ, ಬಹುಶಃ ಇವರು ಜನಸಂಘ, ನಮ್ಮ ತೋಟದಾರಿಯವರು ಬರಲ್ಲ, ಇವರು ಜನಸಂಘ. ಅವರು 100 ಜನದಲ್ಲಿ 99 ಜನ ಅವರು ವಿರೋಧ ಮಾಡಿದ್ರು. ಅವ್ರ ಪ್ರಿನ್ಸಿಪಲ್ಸ್ ಅಂತೂ ಬದಲಾವಣೆ ಮಾಡ್ಕೊಡ್ತಾರೆ. ನಮ್ಮ ಹೌಸಲ್ಲಿ, ಅಪ್ಪರ್ ಹೌಸಲ್ಲಿ ಎಂತೆಂಥವ್ರು ಇದ್ರು, ನಾಣಯ್ಯ, A.K. ಸುಬ್ಬಯ್ಯ, ಚಂದ್ರೇಗೌಡ, ದೊಡ್ಡ ದೊಡ್ಡ ವಾಗ್ಮಿಗಳು, ಅವರೆಲ್ಲ ಲಾಯರ್ಸೇ. ಇದೇ A.K. ಸುಬ್ಬಯ್ಯನವರು ಯಾವುದೋ ಒಂದು ಹೈಕೋರ್ಟಲ್ಲಿ ವಿಷಯ ಬಂದಾಗ ಜೇಠ್ಮಲಾನಿ ಬರ್ತಾರೆ, ಯಾವುದೋ ಪರವಾಗಿ ಅವ್ರ ಕ್ಲೈಂಟನ್ನು ಡಿಪೆಂಡ್ ಮಾಡ್ಕೊಳ್ಳೋದು. ಆವಾಗ ಅವರು ಮಿಸ್ಟರ್ ಸಬ್ಬಯ್ಯ ಅಂತ ಬರೀ ಪ್ರೊನೌನ್ಸಿಯೇಷನ್ ಮಿಸ್ಟೇಕ್. ನಾವು ಈ ದಕ್ಷಿಣ ಭಾಗದಲ್ಲಿ SUBBAIH ಸುಬ್ಬಯ್ಯ ಅಂತೀವಿ. ಅವರು ಡೆಲ್ಲಿಯಲ್ಲಿ ಪ್ರಾಕ್ಟೀಸ್ ಮಾಡಿದವರು, ಸುಪ್ರೀಂ ಕೋರ್ಟಲ್ಲಿ ಪ್ರಾಕ್ಟೀಸ್ ಮಾಡಿದವರು ಇಲ್ಲಿ ಬಂದು ಕನ್ನಡದ ಪ್ರೊನೌನ್ಸಿಯೇಷನ್ ಮಿಸ್ಟರ್ ಸಬ್ಬಯ್ಯ ಅಂತ. ಅವತ್ತು ವ್ಯಂಗ್ಯ, ಹಾಸ್ಯ, ಅಷ್ಟೇ ಕಠೋರವಾದಂಥ ಮಾತುಗಳನ್ನು ಉಪಯೋಗಿಸ್ತಿದ್ರು ಅನ್ನೋದು ಭಾಳಷ್ಟು ಉದಾಹರಣೆಗಳು. ಅಸೆಂಬ್ಲಿಯಲ್ಲೂ ಸಮೇತ ಅವರು ಯಾರು ಇವತ್ತು ನನಗೆ ಜಗಳ ಆಡ್ತಿರಲಿಲ್ಲ. ಅವರಲ್ಲಿ ಅಡ್ರೆಸ್ ಮಾಡಬೇಕಾದ್ರು ಯಾವ ಕನ್ನಡದಲ್ಲೇ ಆಗಲಿ ಇಂಗ್ಲೀಷಲ್ಲೇ ಆಗಲಿ, ಅಧ್ಯಕ್ಷರ ಪರ್ಮಿಷನ್ ತೆಗೆದುಕೊಳ್ಬೇಕಾದ್ರೆ ಮೇ ಐ ಸೀಕ್ ಯುವರ್ ಪರ್ಮಿಷನ್, ಮೇ ಐ ಟಾಕ್ ಟು ಯು, ಮೇ ಐ ಅಡ್ರೆಸ್ ಟು ಯು, ಭಾಳ ಇದಿತ್ತು. ಈಗ ನನ್ಗೆ ಯಾಕೆ ಕೊಡೋಕ್ಕಿಲ್ಲ ಅಂತ ಕೇಳ್ತಾರೆ. ಇವತ್ತಿನ ವ್ಯವಸ್ಥೆ ಬೇರೆ, ಅವತ್ತಿನ ವ್ಯವಸ್ಥೆ ಬೇರೆ. ನಾನು ಈಗ ಕಾರಲ್ಲಿ ಬರ್ತಾ 1-2-3 ಪುಸ್ತಕ, ಗುರುಪಾಸ್ವಾಮಿ ಅಂತೇಳಿ ಅವರು ಒಬ್ಬ ರಾಜ್ಯಸಭಾ ಮೆಂಬರ್, HM ಚನ್ನಬಸಪ್ಪ ಅಂತೇಳಿ ಅವತ್ತು PWD ಮಿನಿಸ್ಟರ್ ಆಗಿರ್ತಾರೆ ಮತ್ತು ಹೋಮ್ ಮಿನಿಸ್ಟರ್. ಇವತ್ತು ನನಗೆ ಚೀಫ್ ಮಿನಿಸ್ಟರ್ನ ಓಲೈಸ್ಕೊಳ್ಳೋದಕ್ಕೆ ಎಲ್ಲ ಮಂತ್ರಿಗಳು ನೀವು ಹೇಳಿದ್ದೆಲ್ಲ ಸತ್ಯ,
ಬಿಳಿ ಆನೆ ನೋಡಿದೆ ಅಂದರೆ ನೋಡಿದೆ ಅಂತಕ್ಕಂಥ ಮಾತು ಇವತ್ತಿನ ಪರಿಸ್ಥಿತಿಗೆ ವಿರುದ್ಧವಾಗಿರ್ತಕ್ಕಂಥ ಭಾಳಷ್ಟು ಜನ ರಾಜಕಾರಣಿಗಳು, ಅದರಲ್ಲೂ ಸಂಸದೀಯ ಪಟುಗಳು, ಅವತ್ತು ಸಂಸತ್ತಿನಲ್ಲೇ ಆಗಲಿ ಅಥವಾ ಅಸೆಂಬ್ಲಿಯಲ್ಲೇ ಆಗಲಿ ಅಥವಾ ವಿಧಾನ ಪರಿಷತ್ತಿನಲ್ಲಿ ಅವರ ನಾಲಿಗೆ ಎಷ್ಟು ಮಟ್ಟಿಗೆ ಇರ್ತಿತ್ತು ಅಂದರೆ, ಒಂದು ಯಾರನ್ನಾದರೂ ಟೀಕೆ ಮಾಡಬೇಕಾದ್ರೆ ನಾಲಿಗೆ ಹರಿತ ಭಾಳ ಶಾರ್ಪ್ ಆಗಿರ್ತಿತ್ತು ಅಂತ ಹೇಳ್ತಾರೆ. ಅಷ್ಟೇ ತಕ್ಷಣಕ್ಕೆ ಯಾರ ಮನಸ್ಸಿಗೆ ನೋವಾಗದ ರೀತಿಯಲ್ಲಿ ಒಂದು ಗೌರವಯುತವಾದ ಭಾಷೆಗಳನ್ನು ಉಪಯೋಗಿಸ್ತಾರೆ. ಇವತ್ತು ಆ ಭಾಷೆಗಳು ಹೋಗಿದೆ, ಆ ಸಂಸ್ಕೃತಿನೂ ಹೋಗಿದೆ. ನೀವು ಬಟ್ಟೆ ಹರ್ಕೊಂಡು ಅಸೆಂಬ್ಲಿಯಲ್ಲಿ ಎದ್ದು ನಿಂತವ್ರನ್ನೂ ನೋಡಿದ್ದೀರಿ. ಇದು ನೀವು ಕೆಟ್ಟದ್ದು ನೋಡಿ ರಾಜಕಾರಣಿಗಳೆಲ್ಲ ಕೆಟ್ಟವರು ಅಂತಕ್ಕಂಥ ಭಾವನೆ ನಿಮ್ಮಲ್ಲಿ ಬರೋದು ಬೇಡ. ನೀವು ಹಿಂದಿನ ಚರಿತ್ರೆಯನ್ನು ಓದಬೇಕು. ನಾನು ಈ ಜಿಲ್ಲೆಗೆ ಮಾತ್ರ ಹೇಳಿದ್ದೀನಿ, ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಭಾಳ ಅಪರೂಪದ ವ್ಯಕ್ತಿತ್ವ ಇವತ್ತು ನಿಮ್ಮ ಪುಸ್ತಕದಲ್ಲಿ ಮಾತ್ರ ಕಾಣ್ಬೋದು ಹೊರತು ನಿಜವಾಗಿ ಆ ಸಂಸದೀಯ ವ್ಯವಹಾರಗಳಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂಥವರು ಈ ದೇಶವನ್ನು ಕಟ್ಟತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಒಂದು ಸಂಸದೀಯ ಒಳ್ಳೆಯ ಬುನಾದಿಗಳನ್ನು ಹಾಕ್ಕೊಟ್ಟಿದ್ದಾರೆ. ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕಾದ್ರೆ ನೀವು ವಕೀಲರು ಆಗಿ, ಅವತ್ತು ಯಾರಾದರೂ ರಾಜಕಾರಣಿ ಆಗ್ತಾರೆ ಅಂದರೆ ಅವನು ವಕೀಲ. ವೀರಪ್ಪ ಮೊಯ್ಲಿ ಅಂತವರು ಒಂದು ಸಣ್ಣ ಕಮ್ಯುನಿಟಿ, ಯು ಮೇ ನಾಟ್ ಬಿಲೀವ್ ಹಿಸ್ ಟೋಟಲ್ ಸ್ಟ್ರೆಂತ್ ಆಫ್ ಹಿಸ್ ಕಮ್ಯುನಿಟಿ ಆ್ಯಂಡ್ ದ ಕ್ಯಾಸ್ಟ್, ಇಟ್ ವಾಸ್ ನಾಟ್ ಮೋರ್ ದೆನ್ 15,000 ಇನ್ ದ ಹೋಲ್ ಆಫ್ ಕಂಟ್ರಿ. ಅವರು CM ಆಗಬೇಕಾದ್ರೆ ಅವರು ಲಾಯರ್ ಆಗಲಿಕ್ಕಿಲ್ಲ. ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟಲ್ಲಿ ಅದರಲ್ಲೂ ರೈತರಿಗೆ, ಗೇಡಿದಾರರಿಗೆ ಭಾಳಷ್ಟು ಸಹಾಯವನ್ನು ಮಾಡಿದ್ರಿಂದ ಅವತ್ತು ಅವರು ಪಾಪ್ಯುಲಾರಿಟಿ ಬಂತು. ದೇವರಾಜ್ ಅಷ್ಟವರು ಅವತ್ತು ಯಾರಾದರೂ ಲಾ ಗ್ರ್ಯಾಜುಯೇಟ್ ಬಂದರೆ ಸಾಕು, ಇನ್ಕ್ಲೂಡಿಂಗ್ ವಿಶ್ವನಾಥ್ ಅವ್ರನ್ನ, ದೇವರಾಜ್ ಅಷ್ಟವರು ಕರಿಬೇಕಾದ್ರೆ ಅವರು ಇವರ ಆತ್ಮೀಯರೇ, ಜೂನಿಯರ್ ನಮ್ಮ ಈಗಿನ H. ವಿಶ್ವನಾಥ್ ಅವರು KR ಅಲ್ಲಿ ಪ್ರಾಕ್ಟೀಸ್ ಮಾಡಿ. ಯಾರಾದರೂ ಲಾಯರ್ ಇದ್ದಾರೆ ಈ ಊರಲ್ಲಿ ಅಂದರೆ ಅವ್ರನ್ನ ಕರ್ಕೊಂಡು ಬಂದಿದ್ರು. ಅವ್ರು ಕರ್ಕೊಂಡು ಬಂದು MLC, MLA, ರಾಜ್ಯಸಭಾ ಮೆಂಬರು ಹೀಗೆಲ್ಲ ಮಾಡ್ತಿದ್ರು. ಆದರೆ ಇವತ್ತು ಅವಿದ್ಯಾವಂತನು, ಕನ್ನಡನೂ ಅರ್ಥ ಮಾಡ್ಕೊಳಕ್ಕಾಗಲ್ಲ, ಇಂಗ್ಲೀಷು ಅರ್ಥ ಮಾಡ್ಕೊಳಕ್ಕಾಗೋದಿಲ್ಲ, ಅವ್ರದ್ದೇ ಭಾಷೆಗಳಲ್ಲಿ ಈ ವ್ಯವಸ್ಥೆಯನ್ನು ನಿಯಂತ್ರಿಸ್ತಕ್ಕಂಥ ದಷ್ಟಪುಷ್ಟವಾದಂಥ ಶಕ್ತಿಗಳನ್ನು ಇಟ್ಟುಕೊಂಡು, ಅದು ಹಣ ಇರ್ಬೋದು, ತೋಳ್ಬಲ ಅಥವಾ ಜಾತಿ ಬಲ, ಇದರ ಮೇಲೆ ಆಯ್ಕೆ ಮಾಡಿಕೊಂಡು ಹೋದರೆ ಬಹುಶಃ ಇಂಥ ಒಂದು ದೊಡ್ಡ ಪ್ರಜಾತಂತ್ರದ ವ್ಯವಸ್ಥೆ ಬಹುಶಃ ಪ್ರಪಂಚದಲ್ಲಿ ನಮ್ಮಷ್ಟು ದೊಡ್ಡ ಒಂದು ಪಾರ್ಲಿಮೆಂಟ್ರಿ ಸಿಸ್ಟಮ್ ಯಾವ ದೇಶದಲ್ಲಿ ಕಾಣಲಿಕ್ಕೆ ಸಾಧ್ಯವಿಲ್ಲ. ಇಂಥ ಒಂದು ಜಾತಿ ವ್ಯವಸ್ಥೆ, ಧರ್ಮದ ವ್ಯವಸ್ಥೆ ಬಹುಶಃ ಯಾವ ದೇಶದಲ್ಲಿ ಇಷ್ಟು ಜಾತಿಗಳು, ಇಷ್ಟು ಧರ್ಮಗಳು, ಇಷ್ಟು ಭಾಷೆಗಳು ಇರ್ಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ, ನಾನು ಕಾಲೇಜ್ ಡೇಸಲ್ಲಿ 24ನೇ ವಯಸ್ಸಿಗೆ ಕರ್ನಾಟಕ ರಾಜ್ಯ ಕೈಗಾರಿಕಾ ಸಹಕಾರ ಬ್ಯಾಂಕಿಗೆ ಒಂದು ಡೈರೆಕ್ಟರ್ ಆಗ್ತೀನಿ, ಉಪಾಧ್ಯಕ್ಷ ಆಗ್ತೀನಿ, ಅಲ್ಲಿಂದ ಪ್ರೆಸಿಡೆಂಟು ಆಗಿರ್ತೀನಿ. ವಾಸ್ ದ ಲಾಂಗೆಸ್ಟ್ ಚೇರ್ಮನ್ ಇನ್ ದಟ್ ಬ್ಯಾಂಕ್. ಅಲ್ಲಿಂದ ನಾನು ಕಾರ್ಪೊರೇಷನ್ಗೆ ಬರ್ತೀನಿ. ಯಾಕೆ ಅಂತ ಹೇಳಿದ್ರೆ ಬೆಂಗಳೂರಿನವ್ರು ಹೇಳ್ತಾರೆ, ದಿಸ್ ಈಸ್ ಮಚ್ ಮೋರ್ ರೆಸ್ಪೆಕ್ಟಬಲ್ ಪೋಸ್ಟ್ ಇನ್ ಮೈಸೂರು, ದಟ್ ಈಸ್ ಮೇಯರ್ಶಿಪ್. ನೀ ಅಲ್ಲೋಗಿ ಮೇಯರ್ ಆಗುವಂತ ನನಗೆ ಗೊತ್ತಿರಲಿಲ್ಲ. ಭಾಳ ಅಂತೂ ನಿಜವಾಗ್ಲೂ ನಮ್ಮ ಮೈಸೂರಿಗೆ ಮೇಯರ್ಗೆ ಭಾಳ ಗೌರವ ಇತ್ತು ಅವತ್ತಿನ ಕಾಲದಲ್ಲಿ. ನಾನು ಬಂದೆ, ಫಸ್ಟ್ ಬಂದರೆ ನನಗೆ ಚುನಾವಣೆಯಲ್ಲಿ ನಾನು ಗೆಲ್ತೀನಿ, ಆದರೆ ನಮ್ಮ ಪಕ್ಷ ಗೆಲ್ಲುತ್ತೆ. ಸದ್ಯ ಅವತ್ತು ಆ್ಯಂಟಿ ಡಿಫೆಕ್ಷನ್ ಬಿಲ್ ಇರಲಿಲ್ಲ. ಬಹುಶಃ ಇವತ್ತಿನ ಕಥೆಯಲ್ಲಿ ಆ್ಯಂಟಿ ಡಿಫೆಕ್ಷನ್ ಬಿಲ್ ಇದ್ದರೂ ಅದಕ್ಕೆ ವಾಮ ಮಾರ್ಗವನ್ನು ಕಂಡುಹಿಡಿದು, ನಿಮಗೆ ಗೊತ್ತಲ್ಲ ಈಗ ಏನಾಯಿತು ಇತ್ತೀಚೆಗೆ. ಕಾಂಗ್ರೆಸ್ಸಿನ ಗೆದ್ದವರು ಪುನಃ ಅವ್ರನ್ನೇ ಆಯ್ಕೆ ಮಾಡ್ತಾರೆ ಜನರು. ಅಂದರೆ ಅವ್ರ ಮೇಲೆ ಪ್ರೀತಿಗೋ ಅಥವಾ ಅವ್ರ ಪ್ರಿನ್ಸಿಪಲ್ಸ್ಗೋ ಅಂತೇಳಿ ನೀವೇ ವಿಚಾರ ಮಾಡ್ತೀವಿ. ಹಾಗೆ ಅವತ್ತು ಆ್ಯಂಟಿ ಡಿಫೆಕ್ಷನ್ ಬಿಲ್ ಇರಲಿಲ್ಲ. ಒಳ್ಳೆಯವರು ಅಂತ ಹೆಂಗೆ ಹೇಳ್ತಿದ್ದೆ, ಅನ್ಲೆಸ್ ದೇ ಕಾಂಟ್ರಿಬ್ಯೂಟ್ ಸಮಥಿಂಗ್ ಗುಡ್ ಆರ್ ಬೆಟರ್. ಶಿಕ್ಷಣ ಕ್ಷೇತ್ರದಲ್ಲಿ ಏನು ನಡೀತಾ ಇಲ್ಲ, ಎಲ್ಲ ಪತ್ರಿಕೆಯಲ್ಲಿ ಓದ್ತಾ ಇದ್ದೀವಿ. ಆ ವಿಶ್ವವಿದ್ಯಾನಿಲಯದಲ್ಲಿ ಹಿಂಗಾಯ್ತು, ಈ ವಿಶ್ವವಿದ್ಯಾನಿಲಯ, ಅಲ್ಲೇನು ರಾಜಕಾರಣಿಗಳು ಆಡಳಿತ ನಡೆಸ್ತಾ ಇದ್ದಾರೆ. ಆದ್ದರಿಂದ
ಎಲ್ಲ ಕ್ಷೇತ್ರದಲ್ಲೂ ಕ್ಷೀಣ ಆಗ್ತಾ ಇದೆ. ಅದು ಆಗಬಾರ್ದು. ಚೆನ್ನಾಗಿ ಇಟ್ಕೊಳ್ಬೇಕಾದ್ರೆ ವಿದ್ಯಾವಂತರು ರಾಜಕೀಯಕ್ಕೆ ಬರಬೇಕು. ನೀವು ಹೇಳ್ಬೋದು ನಮಗೆ ದುಡ್ಡಿಲ್ಲ, ಜಾತಿ ಇಲ್ಲ, ಎಲ್ಲ ಒಂದು ಕಡೆ ಇದೆ. ಭಾಳಷ್ಟು ಜನ, ನಾನು ಈಗ ಶ್ರೀನಿವಾಸ್ ಪೂಜಾರಿ ಅಂತ ಇಲ್ಲಿ ಒಬ್ಬರು ಮಂತ್ರಿ ಇದೆ, ಭಾಳ ಜನ ತಿಳ್ಕೊಂಡಿದ್ದಾರೆ PWD, ಫೈನಾನ್ಸ್, ಹೋಮ್ ಡಿಪಾರ್ಟ್ಮೆಂಟ್, ಇರಿಗೇಷನ್, ಇದಕ್ಕೆ ಭಾಳ ಫೈನಾನ್ಸ್ ಇದೆ, ಭಾಳ ದೊಡ್ಡ ಮೊತ್ತದ ಬಡ್ಜೆಟಲ್ಲಿ ಪ್ರಾವಿಷನ್ ಇದೆ, ಅಲ್ಲಿ ಇಂಪಾರ್ಟೆನ್ಸ್ ಜಾಸ್ತಿ ಇದೆ, ಅಲ್ಲಿ ಭ್ರಷ್ಟಾಚಾರ ಜಾಸ್ತಿ ಇದೆ, ಮಂತ್ರಿಗಳು ಬೇಗ ಶ್ರೀಮಂತರಾಗ್ತಾರೆ ಅಂತ ಭಾವನೆ ಭಾಳ ಜನರಿಗಿದೆ. ಅದು ಸುಳ್ಳು ಅನ್ನೋದಕ್ಕೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಬಹುಶಃ ಅತಿ ದೊಡ್ಡ ಗಾತ್ರದ ಇದು ಬಡ್ಜೆಟನ್ನು ಕೊಟ್ಟಿರ್ತಕ್ಕಂಥದ್ದು ಸಮಾಜ ಕಲ್ಯಾಣ. ವಿದ್ಯಾರ್ಥಿಗಳು ಯಾರಾದರೂ SC, ST, OBC ಇವರೆಲ್ಲರಿಗೂ ಸ್ಕಾಲರ್ಶಿಪ್ ಕೊಡ್ತಕ್ಕಂಥದ್ದೇ ಸಮಾಜ ಕಲ್ಯಾಣ ಇದೆ. ಅಥವಾ HC ದಾಸಪ್ಪನವರು ಪಾರ್ಲಿಮೆಂಟ್ರಿ ಅಫೇರ್ಸ್ ಸಿಸ್ಟಮ್ ಬಗ್ಗೆನೇ ಮಾತಾಡಿದ್ರು, ಭಾಳ ಚೆನ್ನಾಗಿ ಮಾತಾಡಿದ್ದಾರೆ. ಅವರು ಒಳ್ಳೆ ಅಡ್ವೊಕೇಟ್. ಅವಾಗೆಲ್ಲ ಮಡ್ರಾಸಿಗೆ ಹೋಗಿ ವ್ಯಾಸಂಗ ಮಾಡ್ತಿದ್ರು. ಗುರುಪಾದ ಸ್ವಾಮಿ ಅಂತೇಳಿ ಅವರು ಮೈಸೂರಿನವರೇ, ಅವರು ಸಮೇತ ದ ಪಾರ್ಲಿಮೆಂಟರಿ ಸಿಸ್ಟಮ್ ಇನ್ ಇಂಡಿಯಾ ಇನ್ ದ ಪ್ರೆಸೆಂಟ್ ಕ್ರೈಸಿಸ್ ಅಂತ ಹೇಳ್ತಾರೆ. ಅದು ಆಗಿನ ಸುಮಾರು ಇವರು ಈ ಪುಸ್ತಕದ ಬಗ್ಗೆ ಈ ಲೇಖನ ಸುಮಾರು 15 ವರ್ಷಕ್ಕಿಂತ, ಬಹುಶಃ ಇವತ್ತೇನಾದರೂ ಅವ್ರು ಇದ್ದಿದ್ದರೆ ಇನ್ನೂ ಭಾಳ ಬೇಜಾರು ಬಿಟ್ಕೊಳ್ತಿದ್ರು. ಅದೇ ರೀತಿಯಲ್ಲಿ ಕಂಠಿಯವರು ಸಮೇತ ಪ್ರತಿಯೊಂದು ನೋಡಿಕೊಂಡು ಹೋದರೆ ರಾಜ್ಯಗಳ ಪುನರ್ವಿಂಗಡಣೆ ಮಸೂದನೆ ಬಗ್ಗೆ ಮಾತನಾಡಿಲ್ಲ. ಅವರ ಭಾಷೆಗಳು ಬಹುಶಃ ಇವತ್ತು ಯಾವ ಪಾರ್ಲಿಮೆಂಟಲ್ಲೂ ನೋಡಲಿಕ್ಕಾಗೋದಿಲ್ಲ. ಇವತ್ತಿನ ದಿನ ನೀವು ಭಾಳ ಕೀನಾಗಿ ಅಬ್ಸರ್ವ್ ಮಾಡಿ, ಪಾರ್ಲಿಮೆಂಟ್ ಮತ್ತು ಅಸೆಂಬ್ಲಿ ಮತ್ತು ಜಿಲ್ಲಾ ಪಂಚಾಯತಿ ಮತ್ತು ಸ್ಥಳೀಯ ಸಂಸ್ಥೆಗಳು ಅದು ಸಮಸ್ಯೆಗಳ ಮಂಡನೆ ಮಾಡುವಾಗ ವಿಷಯ ಬದಲಾವಣೆ ಆಗ್ತಕ್ಕಂಥದ್ದು ಜಾಸ್ತಿ. ಕೇಳಿದರೆ ಅನ್ಪಾರ್ಲಿಮೆಂಟರಿ ವರ್ಡ್ಸ್ ಅನ್ನೋದು ಲಿಟಿಗೇಷನ್, ಹೈಯೆಸ್ಟ್ ನಂಬರ್ ಆಫ್ ಲಿಟಿಗೇಷನ್ ಗೊತ್ತಾನೆ ತುಂಬ ಇದೆ. ಒಳ್ಳೆ ಸ್ಕೋಪ್ ಇದೆ, ಪ್ರಾಕ್ಟೀಸ್ ಮಾಡಿ. ಈ ಪ್ರಜಾತಂತ್ರದ ಜವಾಬ್ದಾರಿಯನ್ನು ನೀವು ನಿರ್ವಹಿಸ್ತಕ್ಕಂಥ ಸಾಮರ್ಥ್ಯ ಪ್ರತಿಯೊಬ್ಬರಲ್ಲೂ ಅದನ್ನು ಅವಕಾಶವನ್ನು ಉಪಯೋಗಿಸ್ಕೊಳ್ಬೇಕು. ಸಮಾಜಮುಖಿಯಾಗಿ ಕೆಲಸ ಮಾಡಿ ಬಹುಶಃ ನೀವು ಬೇಸಿಕ್ ಪ್ರಿನ್ಸಿಪಲ್ಸನ್ನು ಇಟ್ಕೊಂಡು ಹೋದಾಗ, ಒಂದು ಮೂಲ ಉದ್ದೇಶ ಇಟ್ಕೊಂಡು ಏನಾದ್ರು ಮಾಡಬೇಕು ಸಮಾಜಕ್ಕೆ ಕೊಟ್ಟರೆ ಯಾವ ಅಣುವು ಬೇಡ, ಯಾವ ಜಾತಿ ಬೇಡ, ಭಾಳಷ್ಟು ಉದಾಹರಣೆಗಳನ್ನ ಕೊಡ್ಬೋದು. ಆದರೆ ನಾನು ಇನ್ನೂ ಪ್ರಿಪೇರ್ ಆಗಿದ್ದೆ. ನಾನು ಇಲ್ಲಿ ಬಂದಾಗ ಸಮಾರೋಪ ಭಾಷಣ ಅಂತ ನಾನು ಇನ್ವಿಟೇಷನ್ ನೋಡಿದಾಗಲೇ ಶಾಕ್ ಆಯಿತು. ವಿತ್ ಡ್ಯೂ ರೆಸ್ಪೆಕ್ಟ್ ಅವರ ಪ್ರೆಸಿಡೆಂಟ್ ಶ್ರೀಯುತ ತೋಟದಾರಿಯವರಿಗೆ ನನ್ನ ವ್ಯಾಪ್ತಿ ಮೀರಿದ್ದು ಏನಾದರೂ ಆಗಿದ್ದರೆ, ಮಾತನಾಡಿದರೆ ಅವರಲ್ಲಿ ಕ್ಷಮೆಯನ್ನು ಕೋರಿ ನೀವು ಎಲ್ಲರೂ ಏನಾದರೂ ಪ್ರಶ್ನೆ ಕೇಳೋದಾದರೆ ಕೇಳ್ಬೋದು. 5-10 ನಿಮಿಷ ಬೇಕಾದ್ರೆ ನನ್ನನ್ನು ಕೇಳ್ಬೋದು. ನೀ ಹೇಗೆ ಬಂದೆ, ಯಾರು ನಿನಗೆ ಸಹಾಯ ಮಾಡಿದ್ರು, ಹೆಂಗೆ ನೀನೇನಾದ್ರು ದುಡ್ಡು ಖರ್ಚು ಮಾಡ್ದ, ಅಥವಾ MLA ಆಗಿದ್ದಾಗ ಏನು ಮಾಡಿದೆ, ಯಾರು ಬೇಕಾದ್ರೆ. ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನೀವು ಕ್ವಶನ್ ಕೇಳ್ಬೋದು ಅಂತ ಹೇಳಿದರೆ ನಾನು ಪ್ರಶ್ನೆ ಕೇಳಲ್ಲ, ನಿಮ್ಮ ಹಿನ್ನೆಲೆಯೂ ಕೇಳಲ್ಲ. ಆದರೆ ನಿಮ್ಮ ಮುನ್ನೆಲೆ, ನಿಮ್ಮ ಆತ್ಮಸಾಕ್ಷಿಯಿಂದ ಪ್ರಜಾಸತ್ತಾತ್ಮಕದಲ್ಲಿ ಏನೇನಿದೆ, ಯಾವುದೇ ಭ್ರಷ್ಟಾಚಾರ ಆಗ್ಬೋದು, ಯಾವುದೇ ರೀತಿಯ ತೊಡಕುಗಳಲ್ಲಿ ಪಾಲ್ಗೊಳ್ಳುತ್ತೆ, ಸಮಾಜನ ಮುಂದೋಗಿಸುವಂಥ ಕೆಲಸ ಮಾಡಿದ್ರೆ ಅದೊಂದು ನನಗೆ ಬಿಗ್ ರಿಕ್ವೆಸ್ಟ್ ಫಾರ್ ಯು. ಸರಿ ಸರ್, ನಾನು ನಿಮ್ಮ ಕ್ವಶನ್ಸ್ ಐ ವಿಲ್ ರಿಕ್ವೆಸ್ಟ್. Feel free. You suggest me how I should proceed. I think you know that. Your expectation. ನನ್ನಿಂದ ನೀವು ಏನು ನಿರೀಕ್ಷೆ ಮಾಡ್ತೀರಿ? Good administration. Are you convinced that if I give a good administration that I will be continued in the next term? Do you feel it will be a marks and it will be a parameter to me? It's the opinion of the public.
ಹೂಸೇಸ್ ನಾನು ಆಗಲೇ ಹೇಳಿದೆ, ಮಹಾತ್ಮ ಗಾಂಧಿಯವರು ಏನಾದರೂ ಬಂದಿದ್ರೆ ಬಹುಶಃ ಚುನಾವಣೆಗೆ ನಿಂತಿದ್ರೆ ನಾನು ಚುನಾವಣೆಗೆ ನಿಲ್ಲಲ್ಲ ಅಂತ. ಈ ಪರಿಸ್ಥಿತಿಗೆ ಯಾರು ತಂದಿರ್ತಾರೆ? ದಟ್ ಇಸ್ ನಾಟ್ ಅ ಪಬ್ಲಿಕ್, ಅದನ್ನು ಯಾರೋ ಸಾರ್ವಜನಿಕರು ತಂದಿರೋದಲ್ಲ, ಸ್ವತಃ ರಾಜಕಾರಣಿಗಳೇ ತಂದಿರೋದು. ಗಾಂಧೀಜಿ ಬಂದು ನಿಂತಿದ್ರೆ ಗಾಂಧೀಜಿ Okay, tomorrow you are going to be elected from your own constituency as an MLA or ZP member. How will you solve this problem? ನನಗೆ ಏನು ಅಧಿಕಾರ ಇರುತ್ತೆ? ನನಗೆ ಏನು ಅಧಿಕಾರ ಇದೆ ನಿಮಗೆ? ಅಧಿಕಾರ ವ್ಯಕ್ತಿ ಸಮಾಜವನ್ನು ಪರಿವರ್ತನೆ ಮಾಡತಕ್ಕಂಥ ನಾನು ಆಗಲೇ ಹೇಳಿದೆ ಡಾಕ್ಟರ್ ಸುಬ್ರಹ್ಮಣ್ಯಂ ಡಾಕ್ಟರ್ ಬಾಲಸುಬ್ರಹ್ಮಣ್ಯಂಗೆ ಬಹುಶಃ ಇನ್ನೊಂದು 10-20 ಜನ ಈ ಸಮಾಜದಲ್ಲಿ ಇದ್ಬಿಟ್ಟಿದ್ದಾರೆ. ದಟ್ ವುಡ್ ಹ್ಯಾವ್ ಬಿನ್ ಎ ಗ್ರೇಟ್ ಕಾಂಟ್ರಿಬ್ಯೂಷನ್ ಟು ದ ಬಿಗ್ ಸೊಸೈಟಿ. ಅಂದ್ರೆ ನೀವು ಇನ್ನು 10-20 ಜನ ಇಲ್ಲ ಅಂತ ಒಪ್ಕೊಳ್ತಾ ಇದ್ದೀರಾ? ಹೌದು. ಅಂದ್ರೆ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಮತ್ತು ಈ ಕೆಟ್ಟ ವ್ಯವಸ್ಥೆಗೆ ಸರಿಯಾದ ಒಂದು ಮಾರ್ಗವನ್ನು ಕಲ್ಪಿಸ್ತಕ್ಕಂಥ ಇನ್ನೂ ಬಹಳಷ್ಟು ಜನ ಬೇಕು. ಅದರಲ್ಲಿ ನಾನೊಬ್ಬ ಆಗಿರ್ತೀನಿ ಅಂತೇಳಿ ಆಶ್ವಾಸನೆ ಕೊಡ್ತೀನಿ ಅಷ್ಟೇ. ಬಹಳ ಸಂತೋಷ. ನೋಡಿ, ನಾ ಸುಮ್ಮನೆ ನಿಮ್ಮ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ಜಸ್ಟ್ ಯು ಕ್ಯಾನ್ ಅವೈಲ್ ದ ಮೆನಿ ಬೆನಿಫಿಟ್ಸ್ ದೋ ಯು ಆರ್ ಫ್ರಮ್ ದ ನೈಬರ್ ಡಿಸ್ಟ್ರಿಕ್ಟ್. ಐ ವುಡ್ ಲೈಕ್ ಟು ಬ್ರಿಂಗ್ ಇಟ್ ಟು ಯುವರ್ ನೋಟಿಸ್ ಆಲ್ ಆಫ್ ಯು. ಮೈಸೂರಲ್ಲಿ ಮಹಾರಾಜರು ಕೊಟ್ಟಂಥ ಕೊಡುಗೆ ಬಹಳಷ್ಟು. ಎಲ್ಲಿಯೂ ರಾಜ್ಯದ ಯಾವ ಮೂಲೆ ಭಾಗದಲ್ಲಿ ಬೇಕಾದ್ರೆ ಅವ್ರು ಹೇಳ್ತಾರೆ ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಮಹಾರಾಷ್ಟ್ರ ಕರ್ನಾಟಕ, ಬಾಂಬೆ ಕರ್ನಾಟಕ ಅಂತ ಇದೆಲ್ಲ ಇದಲ್ಲ. ಅವ್ರಿಗೆ ಏನೇನು ಇವತ್ತು 371 ಅಲ್ಲ ಸರ್, ಅದರಲ್ಲಿ ಅವ್ರಿಗೆ ವಿಶೇಷವಾದಂಥ ಸ್ಥಾನಮಾನ ಸಿಗುತ್ತೆ. ನಾನು 24 ವರ್ಷ ಇದ್ದಾಗ ಅಲ್ಲಿ ಹೋಗ್ತಿದ್ದೆ, ಬಹುಶಃ ನಾವು ಈ ದೇಶದಲ್ಲಿದ್ದೀವೋ ಈ ರಾಜ್ಯದಲ್ಲಿ ಇದ್ದೀವಿ ಅಂತ ನಾನು ನೋಡಿ ಅನಿಸ್ತಿತ್ತು. ನೀರನ್ನು 5 ಕಿಲೋಮೀಟರ್ ಹಿಂದೆಯಿಂದ ತರ್ತೀವಿ. ನಾವು ಯಾವುದೋ ಗೆಸ್ಟ್ ಹೌಸ್ ಹೋದರೆ ಅಲ್ಲಿ ಸ್ನಾನ ಮಾಡೋಕೆ ಹೋದರೆ ಆ ಕೆಂಪು ನೀರನ್ನು 5 ಕಿಲೋಮೀಟ್ರಿಂದ ತೊಗೊಂಡೋಗ್ಬೇಕು. ಅಷ್ಟು ಕೆಟ್ಟ ಪರಿಸ್ಥಿತಿ ಇತ್ತು. ಇವತ್ತು ಸ್ವಲ್ಪ ಬದಲಾವಣೆ ಆಗಿದೆ. ಅವತ್ತು ನೀರೇ ಇರಲಿಲ್ಲ, ಅವತ್ತು ಇರಿಗೇಷನ್ ಇರಲಿಲ್ಲ. ಇವತ್ತು ಬೀದರಲ್ಲಿ ಒಳ್ಳೆ ಕಬ್ಬು ಬೆಳೀತಾರೆ, ಬಿಜಾಪುರದಲ್ಲಿ ಒಳ್ಳೆ ಕಬ್ಬು ಬೆಳೀತಾರೆ, ವಿಜಯಪುರದಲ್ಲಿ ಒಳ್ಳೆ ತೋಟಗಾರಿಕೆ ಇದೆ. ಬಹುಶಃ ಈ ಅತ್ಯಂತ ಹೆಚ್ಚಿನ ಮೊದಲು ಮೈಸೂರು, ಮಂಡ್ಯ, ಪಾಂಡವಪುರ ಮತ್ತು ಮಂಡ್ಯ ಬಿಟ್ಟರೆ ಇನ್ನೆಲ್ಲೂ ಶುಗರ್ ಫ್ಯಾಕ್ಟ್ರಿ ಇರಲಿಲ್ಲ. ಈಗ ಅತಿ ಹೆಚ್ಚಿನ ಶುಗರ್ ಫ್ಯಾಕ್ಟ್ರಿ ಇರ್ತಕ್ಕಂಥದ್ದು ಉತ್ತರ ಕರ್ನಾಟಕ. ಅವರು ಆರ್ಥಿಕವಾಗಿ ಮುಂದೆ ಬಂದಿದ್ದಾರೆ, ಕೃಷಿ ಕ್ಷೇತ್ರದಲ್ಲಿ ಮುಂದೆ ಬಂದಿದ್ದಾರೆ, ಶೈಕ್ಷಣಿಕವಾಗಿ ಮುಂದೆ ಬಂದಿದ್ದಾರೆ. ಆದರೆ ನಾವು ಭಾಳ ಅತ್ಯಂತ ಹಳೆಯ ಪ್ರದೇಶವಾದಂಥ ಈ ರಾಜ್ಯದಲ್ಲಿ ಮಹಾರಾಜಾಸ್ ಕಾಲೇಜಲ್ಲಿ ಓದೋರೆಲ್ಲ ಕೇಂದ್ರ ಸಚಿವರು, ಇಲ್ಲರ ಮುಖ್ಯಮಂತ್ರಿ ಬಂಗಾರಪ್ಪನವರು ಸಮೇತ ಇಲ್ಲಿಯವರು. ಭಾಳಷ್ಟು KH ರಂಗನಾಥ್ ಅವರು ಇಲ್ಲಿಯವರು. ಅವರೆಲ್ಲ ಬೇರೆ ಊರಿಂದ ಇಲ್ಲಿ ಬಂದು ಓದ್ತಿದ್ರು. ಮತ್ತು ಲಾ ಓದಲಿಕ್ಕೆ ಬೆಳಗಾವಿಗೆ ಹೋಗ್ತಿದ್ರು. ಎಲ್ಲ ಮೈಸೂರಿಂದ ಬೆಳಗಾವಿಗೆ ಹೋಗ್ತಿದ್ರು. ಬೆಳಗಾವಿಯಲ್ಲಿ ಪ್ರಾರಂಭ ಆಗಲಿಕ್ಕೆ ಮೊದಲು ಬಹುಶಃ ಚೆನ್ನೈಗೆ ಹೋಗ್ತಿದ್ರು. ಇವತ್ತಿನ ಚೆನ್ನೈ, ಅವತ್ತು ಮಡ್ರಾಸ್ ಆಗಿದೆ, ಬಾಂಬೆ ಮಡ್ರಾಸ್. ಹಾಗೆ ನಾವು ಸ್ವಲ್ಪ ಹಿಂದಿನದು ನೋಡಬೇಕಾಗ್ತದೆ.